ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 220ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನ ನೋಡಿಲ್ಲ, ಸಪರೇಟ್ ಪ್ಲೇ ಲಿಸ್ಟ್ ಇದೆ ಐಡಿಯಾಸ್ ಫೋರಂ ಅಲ್ಲಿ, ಅದನ್ನ ನೋಡ್ಕೊಳ್ತಾ ಬರ್ಬೋದು. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ. ಒಂದ್ಸಲ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಬಹುದು. ಇವತ್ತು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಅಧ್ಯಾಯ ನಂಬರ್ 61, ಇಂಡಿಯಾ ಆಫ್ಟರ್ ಔರಂಗಜೇಬ. ಔರಂಗಜೇಬನ ನಂತರದ ಭಾರತ. ನಾನು ಮೊಘಲರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾದ್ರೆ ಅಪ್ ಟು ಔರಂಗಜೇಬನವರಿಗೆ ಚರ್ಚೆ ಮಾಡಿದ್ದೆ. ಔರಂಗಜೇಬ ನಂತರ ಅವನ ಮಕ್ಕಳು ಆಳ್ವಿಕೆ ಮಾಡಿಲ್ವಾ? ಮಾಡಿದ್ರು. ನಂತರವಾಗಿ ಕೂಡ ಮೊಘಲರು ಆಳ್ವಿಕೆನ ಮಾಡಿದ್ರು. ಆದರೆ ಅಪ್ ಟು ಔರಂಗಜೇಬನವರೆಗೆ ಮೊಘಲರ ಇತಿಹಾಸ ಡಿಫ್ರೆಂಟ್ ಆಗಿತ್ತು. ಔರಂಗಜೇಬನ ನಂತರದ ಇತಿಹಾಸ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕೆ ಸರ್ ಅಂತ ಕೇಳಿದಾಗ, ಇಬ್ರು ಕೂಡ ಮೊಘಲರೇ. ಅಪ್ ಟು ಔರಂಗಜೇಬನವರೆಗೆ ದೊಡ್ಡ ಸಾಮ್ರಾಜ್ಯ ಇತ್ತು, ದೊಡ್ಡ ಪ್ರದೇಶ ಇತ್ತು. ಭಾರತ ಎಂದರೆ ಮೊಘಲರು, ಮೊಘಲರು ಎಂದರೆ ಭಾರತ ಅನ್ನುವ ಮಟ್ಟಕ್ಕೆ ಅವರು ಆಳ್ವಿಕೆಯನ್ನು ಮಾಡಿದ್ದರು. ಆದರೆ ಯಾವಾಗ ಔರಂಗಜೇಬ 1707ರಲ್ಲಿ ಮರಣದ ನಂತರ, ಅವನ ನಂತರವಾಗಿ ಬಂದಂತಹ ಮೊಘಲ್ ರಾಜರು, ಅವನ ಮಕ್ಕಳು ನಂತರ ಏನ್ ಬರ್ತಾರೆ, ಮೊಘಲ್ ರಾಜರು ಏನ್ ಬರ್ತಾ ಹೋಗ್ತಾರೆ, ಅಪ್ ಟು 1857 ರಿವೋಲ್ಟ್, ಸಿಪಾಯಿ ದಂಗೆಯವರೆಗೂ ಕೂಡ ಇವರು ಆಳ್ವಿಕೆಯನ್ನ ಮಾಡ್ತಾರೆ, ಮೊಘಲರು ಆಳ್ವಿಕೆಯನ್ನ ಮಾಡ್ತಾರೆ. ಅಪ್ ಟು ಔರಂಗಜೇಬನವರಿಗೆ ಮೊಘಲರನ್ನು ಕರಿತೀವಿ. ಔರಂಗಜೇಬನ ನಂತರ 1707ರಿಂದ 1857ವರೆಗೆ ನಂತರದ ಮೊಘಲರು ಅಂತ ಕರಿತೀವಿ. ಎರಡರಿಗೂ ಇಬ್ರಿಗೂ ಡಿಫ್ರೆನ್ಸ್ ತುಂಬಾ ಇದೆ. ಅಪ್ ಟು ಔರಂಗಜೇಬನವರಿಗೆ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಅವರನ್ನ ಯಾರು ಮಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ದೊಡ್ಡ ಆರ್ಮಿ ಇರುತ್ತೆ. ಅಷ್ಟು ದೊಡ್ಡ ಸಾಮ್ರಾಜ್ಯ, ಅಷ್ಟು ಪ್ರದೇಶವನ್ನ ಅವರು ಆಳ್ವಿಕೆ ಮಾಡ್ತಾರೆ. ಆದರೆ ಔರಂಗಜೇಬನ ನಂತರ ಬಂದಂತಹ ರಾಜರುಗಳು ಅತ್ಯಂತ ಕಡಿಮೆ ಪ್ರದೇಶಗಳನ್ನ, ಕೊನೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ನಂತರದ ಮೊಘಲರ ಒಂದು ಆಡಳಿತ ಅಂತಂದ್ರೆ, ಭೂಮಿಯೇ ಇರಲ್ಲ ಅವ್ರ ಆಳ್ವಿಕೆಯಲ್ಲಿ. ಹೇಳ್ಕೊಳಕ್ ಮಾತ್ರ ಸಾಮ್ರಾಟ, ಆದರೆ ಭೂಮಿಯೇ ಇಲ್ಲ ಅವರ ಹತ್ರ. ಆ ಮಟ್ಟಕ್ಕೆ ಇವರ ಪರಿಸ್ಥಿತಿ ಬಂದು ತಲುಪುತ್ತೆ. ಆದ್ದರಿಂದ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅಪ್ ಟು ಔರಂಗಜೇಬನವರೆಗೂ ನಾವು ಮೊಘಲರು ಚರ್ಚೆ ಮಾಡಿದ್ವಿ. ಔರಂಗಜೇಬನ ನಂತರ 1707ರಿಂದ ಅಪ್ ಟು 1857 ಕೂಡ ಮೊಘಲರು ಆಳ್ವಿಕೆಯನ್ನು ಮಾಡ್ತಾರೆ. ಆದರೆ ಇವರನ್ನ ನಂತರದ ಮೊಘಲರು ಅಂತ ಕರಿತೀವಿ. ಔರಂಗಜೇಬನವರೆಗೆ ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಔರಂಗಜೇಬನ ನಂತರ ಭಾರತ ಹಲವಾರು ಭಾಗವಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಹಲವಾರು ಭಾಗವಾಗಿ ಡಿವೈಡ್ ಆಗಿ ಬೇರೆ ಬೇರೆ ರಾಜಮನೆತನಗಳು ಅದನ್ನ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ಹಲವಾರು ಸಣ್ಣ ಸಣ್ಣ ಇವುಗಳು ಸಂಸ್ಥಾನಗಳು ಅಲ್ಲಿ ಹುಟ್ಟುಕೊಳ್ತಾ ಹೋಗ್ತವೆ. ಅವುಗಳನ್ನ ನಾವು ನೋಡ್ತಾ ಹೋಗ್ತೇವೆ. ನೋಡ್ರಿ, ಔರಂಗಜೇಬನು ತನ್ನ ಕೊನೆಯ ಕ್ಷಣಗಳನ್ನ ಅವನು ದಕ್ಷಿಣ ಭಾರತದಲ್ಲಿ ಕಳಿತಾನೆ. ಔರಂಗಜೇಬ ಆಳ್ವಿಕೆ ಮಾಡ್ಬೇಕಾದ್ರೆ ಜಾಟ್ರ ಜೊತೆಗೆ ಚೆನ್ನಾಗಿರ್ಲಿಲ್ಲ, ಸಿಖ್ಖರ ಜೊತೆಗೆ ಚೆನ್ನಾಗಿರ್ಲಿಲ್ಲ, ಹಿಂದೂಗಳ ಜೊತೆ ಚೆನ್ನಾಗಿರ್ಲಿಲ್ಲ, ಮರಾಠರ ಜೊತೆ ಚೆನ್ನಾಗಿರ್ಲಿಲ್ಲ. ಈ ರೀತಿಯಾಗಿ ಹಲವಾರು ಜನರ ಜೊತೆ ಅವನು ಚೆನ್ನಾಗೇ ಇರಲಿಲ್ಲ. ಆದ್ದರಿಂದ ಔರಂಗಜೇಬ ಯಾವಾಗ ದಕ್ಷಿಣ ಭಾರತಕ್ಕೆ ಬಂದು ತಂಗ್ತಾನೋ ಆಗ ಉತ್ತರ ಭಾರತದಲ್ಲಿದ್ದಂತಹವರು ಕೂಡ ಅವರು ಸ್ವತಂತ್ರ ಆಗ್ತಾರೆ. ಎಕ್ಸಾಂಪಲ್ ಸಿಖ್ಖರು, ಭರತ್ಪುರ್ ಜಾಟ್ರು, ಅವಧಲ್ಲಿ, ಬಂಗಾಳದಲ್ಲಿ, ಈ ರೀತಿಯಾಗಿ ಹಲವಾರು ರಾಜಮನೆತನಗಳು ಸ್ವತಂತ್ರತೆಯನ್ನ ಘೋಷಣೆ ಮಾಡ್ಕೊಳ್ತಾರೆ. ನಂತರವಾಗಿ ಔರಂಗಜೇಬನ ನಂತರವಾಗಿ ಬಂದ ರಾಜರು ಕೂಡ ವೀಕ್ ಆಗಿದ್ರು, ಅವರು ಕೂಡ ತಡಿಲಿಕ್ಕೆ ಆಗ್ಲಿಲ್ಲ. ನಂತರವಾಗಿ ಔರಂಗಜೇಬನ ನಂತರ ಮರಾಠರು ಹುಡ್ಕೊಳ್ತಾರೆ, ಹೈದರಾಬಾದ್ ಸಂಸ್ಥಾನ ಹುಡ್ಕೊಳ್ಳುತ್ತೆ, ಮೈಸೂರು, ಕೇರಳ ಅಂತ ಬಂದಾಗ ಟ್ರಾವಂಕೂರ್, ತಮಿಳುನಾಡು ಹತ್ರ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಮೈಸೂರು ನಂತರದಲ್ಲಿ ಕೆಳದಿ ನಾಯಕರು, ಮೈಸೂರು ಇದರಲ್ಲಿ ಕರ್ನಾಟಕ ಎಷ್ಟು ನೋಡ್ಬೇಕಾದ್ರೆ ನಾವು ಈ ನಂತರದ ಔರಂಗಜೇಬನ ನಂತರದ ಭಾರತದಲ್ಲಿ ಕೆಳದಿ ನಾಯಕರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚೌಟ ವಂಶ, ಉಳ್ಳಾಲ ರಾಣಿ ಅಬ್ಬಕ್ಕರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಂತರವಾಗಿ ರಾಣಿ ಚೆನ್ನಭೈರಾದೇವಿ ಅಥವಾ ಕರಿಮೆಣಸಿನ ರಾಣಿ ಅಂತ ಕರಿತೀವಿ, ಇವರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಂತರವಾಗಿ ಚಿತ್ರದುರ್ಗ ನಾಯಕರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ.
ನಂತರವಾಗಿ ಯಲಹಂಕದ ನಾಡಪ್ರಭುಗಳು, ನಂತರವಾಗಿ ಕೊಡಗಿನ ಇತಿಹಾಸ ಮತ್ತು ಆಲೇರಿ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಔರಂಗಜೇಬನ ನಂತರದ ಭಾರತದಲ್ಲಿ ನಾವು ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಸಿಂಧ ಬಗ್ಗೆ ಚರ್ಚೆ ಮಾಡ್ತೀವಿ. ಸಿಖ್ಖರು, ಭರತ್ಪುರ, ಮರಾಠರು, ಲೇಟರ್ ಮುಗಲ್ಸು, ಅವಧ್, ಬಂಗಾಳ, ಹೈದರಾಬಾದು, ಮೈಸೂರು, ಕರ್ನಾಟಕ, ಟ್ರವೆಂಕೂರು, ಕೆಳದಿ ನಾಯಕರು, ಚೌಟ ವಂಶ, ಚಿತ್ರದುರ್ಗದ ನಾಯಕರು, ಯಲಹಂಕದ ನಾಡಪ್ರಭುಗಳು, ಇವೆಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇವತ್ತಿನ ಕ್ಲಾಸಲ್ಲಿ. ಮತ್ತೆ ಬಂಗಾಳ, ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಬಂಗಾಳ, ಅವಧ್ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ನಂತರದ ಮೊಘಲರು. ಔರಂಗಜೇಬನ ನಂತರ ಔರಂಗಜೇಬನ ಮಗ ಅಧಿಕಾರಕ್ಕೆ ಬರ್ತಾನೆ. ಬಹದ್ದೂರ್ ಶಾ 1 1707ರಲ್ಲಿ ಬಹದ್ದೂರ್ ಶಾ 1 ಔರಂಗಜೇಬನ ಮಗ, ಅವನು ಅಧಿಕಾರಕ್ಕೆ ಬರ್ತಾನೆ. 1707ರಿಂದ ಅಪ್ ಟು ಸಿಪಾಯಿ ದಂಗೆ ಆಗುವವರೆಗೂ 1857ರವರೆಗೆ ನಂತರದ ಮೊಘಲರು ಆಳ್ವಿಕೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಕೊನೆಯ ರಾಜ ಯಾರಪ್ಪ ಅಂದ್ರೆ ಬಹದ್ದೂರ್ ಶಾ ಜಫರ್ ಸೆಕೆಂಡ್. ಬಹದ್ದೂರ್ ಶಾ ಜಫರ್ ಸೆಕೆಂಡು ಬಹದ್ದೂರ್ ಶಾ ಫಸ್ಟ್ 1 ಬಹದ್ದೂರ್ ಶಾ ಜಫರ್ 2 ವರೆಗೆ 1857ರವರೆಗೆ 1707ರಿಂದ ಈ ಒಂದು ಕಾಲವನ್ನ ನಾವು ನಂತರದ ಮೊಘಲರು ಅಂತ, ಇವರನ್ನ ನಂತರದ ಮೊಘಲರು ಅಂತ ಕರಿತಾ ಹೋಗ್ತೀವಿ. ಅದರ ಒಂದು ವಂಶಾವಳಿಯನ್ನು ಕೂಡ ನಿಮಗೆ ಸೈಡಲ್ಲಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಎಕ್ಸಾಮ್ಸ್ ಅಲ್ಲಿ ಏನೇನು ಕೇಳಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ನಂತರದ ಮೊಘಲರು ಹೆಡ್ಡಿಗೆ ಹಾಕೊಳ್ಳಿ. ನಂತರದ ಮೊಘಲರ ಕಾಲದಲ್ಲಿ ಕಂಪ್ಲೀಟ್ಲಿ ಮೊಘಲರು ದುರ್ಬಲರಾಗಿದ್ರು. ದೇ ಆರ್ ಕಂಪ್ಲೀಟ್ಲಿ ವೀಕ್ ರಾಜರುಗಳು, ಮತ್ತೆ ಅಸಮರ್ಥ ರಾಜರುಗಳು ಬಂದ್ರು. ಔರಂಗಜೇಬನ ನಂತರ ಬಂದಂತಹ ರಾಜರುಗಳು, ಮೊಘಲ್ ರಾಜರುಗಳು ದುರ್ಬಲರಾಗಿದ್ದರು ಮತ್ತು ಅಸಮರ್ಥರಾಗಿದ್ರು. ಯಾವಾಗ ರಾಜ ದುರ್ಬಲನಾಗಿರ್ತಾನೋ, ಅಸಮರ್ಥನಾಗಿರ್ತಾನೋ ಒಬ್ಬ ಲೀಡರು, ಆಗ ತನ್ನ ಸಾಮ್ರಾಜ್ಯದಲ್ಲಿ ಗ್ರೂಪಿಸಂ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅವ್ರ ಮಾತನ್ನು ಯಾರು ಕೇಳಲ್ಲ, ಗ್ರೂಪ್ಗಳು ಕ್ರಿಯೇಟ್ ಆಗುತ್ತೆ. ಅವರು ಇಂಡೈರೆಕ್ಟ್ ಆಗಿ ಆಳ್ವಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ, ರಾಜನನ್ನ ಬೆದರಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದೇ ಆಗಿದ್ದು ಇಲ್ಲಿ ನಂತರದ ಮೊಘಲರ ಕಾಲದಲ್ಲಿ. ಅಪ್ ಟು ಔರಂಗಜೇಬನವರಿಗೆ ಯಾರು ಮೊಘಲರನ್ನ ಮಾತಾಡಂಗೆ ಇರಲಿಲ್ಲ, ಅಷ್ಟು ಸ್ಟ್ರಾಂಗೆಸ್ಟ್ ರಾಜರುಗಳಾಗಿದ್ರು ಅಪ್ ಟು ಔರಂಗಜೇಬ. ಆಫ್ಟರ್ ದಟ್ ದೇ ಆರ್ ವೀಕ್ ಅಂಡ್ ಇನ್ಎಫಿಷಿಯಂಟ್. ಹಲವಾರು ಗ್ರೂಪ್ಗಳು ತನ್ನ ಆಸ್ಥಾನದಲ್ಲಿ ಮುಘಲ್ ಕೋರ್ಟ್ ಅಲ್ಲಿ ಹಲವಾರು ಉನ್ನತ ಅಫಿಷಿಯಲ್ಸ್ಗಳಿದ್ರು. ಅವರಲ್ಲಿ ಒಂದು ಗ್ರೂಪಿಸಂ ಕ್ರಿಯೇಟ್ ಆಗ್ತಾ ಹೋಯ್ತು. ಮುಸ್ಲಿಂ ಸಮುದಾಯದ ಉನ್ನತ ಅಧಿಕಾರಿಗಳಲ್ಲಿ ಗುಂಪುಗಾರಿಕೆ ಪ್ರಾರಂಭ ಆಯಿತು. ಹಲವಾರು ಗುಂಪುಗಳು ಫಾರ್ಮೇಶನ್ ಆಗ್ತಾ ಹೋದ್ವು. ನಾವು ಸ್ಕೂಲ್ಗಳಲ್ಲಿ ಓದ್ಬೇಕಾದ್ರೆ ಹಲವಾರು ಗುಂಪುಗಳು ಇರ್ತಿದ್ವಿ. ಇದು ಇವನ್ ಗುಂಪು, ಇದು ಇವನ್ ಗುಂಪು, ಇದಕ್ಕೆ ಈ ಗುಂಪು ಅಂತೇಳಿ. ಅಂದ್ರೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ಗುಂಪುಗಾರಿಕೆ ಜಾಸ್ತಿ ಶಾಲಾ ಮಟ್ಟದಲ್ಲಿ. ಅದೇ ರೀತಿಯಾಗಿ ನಂತರದ ಮೊಘಲರ ಕಾಲದಲ್ಲಿ ಹಲವಾರು ಗುಂಪುಗಳು ಮುಘಲ್ ಆಸ್ಥಾನದಲ್ಲಿ ಪ್ರಾರಂಭ ಆಗ್ತವೆ ಉನ್ನತ ಅಧಿಕಾರಿಗಳಲ್ಲಿ. ಒಂದು ಗುಂಪು ಇರಾನಿಗಳು ಅನ್ನುವಂಥದ್ದು ಗುಂಪು. ಇರಾನಿಗಳು ಅಂತಂದ್ರೆ ಪರ್ಷಿಯಾದ ಮುಸ್ಲಿಮರು ಸೇರಿ ಮಾಡಿಕೊಂಡಂತ ಒಂದು ಗುಂಪು ಇರಾನಿ ಗುಂಪು. ಇರಾನಿ ಪರ್ಷಿಯಾದ ಮುಸ್ಲಿಮರು. ತುರಾನಿಗಳು ಅಂತ ಒಂದು ಗುಂಪಿತ್ತು, ಅದು ಮಧ್ಯ ಏಷ್ಯಾದ ಮುಸ್ಲಿಮರು ಸೇರಿಕೊಂಡು ಮಾಡಿದಂತಹ ಒಂದು ಗುಂಪು. ಅದು ಹಿಂದೂಸ್ತಾನಿ ಗುಂಪು ಅಂತ ಇತ್ತು, ದಟ್ ಈಸ್ ಉತ್ತರ ಭಾರತದ ಮುಸ್ಲಿಮರು ಸೇರಿಕೊಂಡು ಮಾಡಿದಂತಹ ಒಂದು ಗುಂಪು. ಡೆಕ್ಕನ್ ಅನ್ನೋದು ದಕ್ಷಿಣ ಭಾರತದ ಮುಸ್ಲಿಮರು, ಡೆಕ್ಕನ್ನ ಮುಸ್ಲಿಮರು. ನಯಾ ಮುಸ್ಲಿಮರು ಅನ್ನೋದೊಂದು ಗುಂಪು ಕೂಡ ಇತ್ತು, ಹೊಸದಾಗಿ ಮತಾಂತರಗೊಂಡಂತಹ ಮುಸ್ಲಿಮರ ಗುಂಪು. ಈ ರೀತಿಯಾಗಿ ಹಲವಾರು ಗುಂಪುಗಳಾಗಿ ಮುಘಲ್ ಆಸ್ಥಾನದಲ್ಲಿ ಉನ್ನತ ಅಧಿಕಾರಿಗಳು ಗುಂಪುಗಳಾಗಿ ಒಡೆದು ಹೋಗಿದ್ರು. ಇರಾನಿಗಳು ಕಂಡ್ರೆ ತುರಾನಿಗಳಿಗೆ ಆಗ್ತಿರ್ಲಿಲ್ಲ, ತುರಾನಿಗಳಿಗೆ ಕಂಡ್ರೆ ಹಿಂದೂಸ್ತಾನಿಗಳಿಗೆ ಆಗ್ತಿರ್ಲಿಲ್ಲ, ಹಿಂದೂಸ್ತಾನಿಗಳಿಗೆ ಕಂಡ್ರೆ ಡೆಕ್ಕನಿಗೆ ಆಗ್ತಿರ್ಲಿಲ್ಲ, ಡೆಕ್ಕನಿಗೆ ಹೇಳ್ತಂದ್ರೆ ನಯಾ ಮುಸ್ಲಿಮರಿಗೆ ಅಂದ್ರೆ ಒಬ್ರಿಗೊಬ್ರು ಗುಂಪುಗಳು ಆಗ್ತಾನೆ ಇರಲಿಲ್ಲ. ಇವರು ಮೊಘಲ್ ಆಸ್ಥಾನದಲ್ಲಿ ಉನ್ನತ ಸ್ಥಾನಗಳಲ್ಲಿ ಕೂತ್ಕೊಂಡಿದ್ರು. ರಾಜ ದುರ್ಬಲ, ಅಸಮರ್ಥ. ಎಲ್ಲಿಗೆ ಹೋಗುತ್ತೆ ರಾಜ್ಯ? ಕಂಪ್ಲೀಟ್ಲಿ ಹಾಳಾಗುತ್ತದೆ. ಅಲ್ಲಿ ಇದೇ ಆಗಿದ್ದು. ಮತ್ತು ಈ ತರ ಗುಂಪುಗಾರಿಕೆ ಸ್ಟಾರ್ಟ್ ಆಯ್ತು. ಮುಘಲರು ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಿದ್ರು. ಯಾಕಪ್ಪ ಅಂದ್ರೆ ರಾಜನೇ ದುರ್ಬಲನಾಗಿದ್ದಾಗ, ಅಸಮರ್ಥನಾಗಿದ್ದಾಗ ಯಾರೂ ಅವನಿಗೆ ಕಪ್ಪ ಕಾಣಿಕೆನ ಕೊಡೋದಿಲ್ಲ. ಆದಾಯ ಸಂಗ್ರಹ, ತೆರಿಗೆ ಸಂಗ್ರಹ ಕರೆಕ್ಟ್ ಆಗ್ತಾನೆ ಇರೋದಿಲ್ಲ. ಬಿಕಾಸ್ ಇಲ್ಲಿ ಉನ್ನತ ಅಧಿಕಾರಿಗಳು ಕೆಲಸ ಮಾಡ್ಬೇಕಾಗಿರೋದು ಎಲ್ಲರೂ ಗುಂಪುಗಾರಿಕೆ ಮಾಡ್ತಿದ್ದಾರೆ. ಹಾಗಾಗಿ ಎಕನಾಮಿಕ್ ಕ್ರೈಸಿಸ್, ಆರ್ಥಿಕ ಬಿಕ್ಕಟ್ಟು ಇಲ್ಲಿ ಎದುರಿಸ್ತಾ ಹೋದ್ರು ಮುಂದೆ ಬರುವಂತ ರಾಜರುಗಳು. ಈ ರೀತಿಯಾಗಿ ನಂತರದ ಮೊಘಲರು ಅವರ ಒಂದು ಸ್ಥೈರ್ಯ ಕುಸ್ತಾ ಹೋಗ್ಬಿಡ್ತು ಕಂಪ್ಲೀಟ್ ಆಗಿ. ಏನು ಮೊಘಲ್ ಆಳ್ವಿಕೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಓದಿದ್ವಿ ಆ ರೀತಿಯಾಗಿ ಇರ್ಲಿಲ್ಲ ನಂತರದ ಮೊಘಲ ಕಾಲದಲ್ಲಿ. ಕಂಪ್ಲೀಟ್ ಡಿಫ್ರೆಂಟ್ ಆಗೋಯ್ತು.
ರಾಜರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನು ಇಂಪಾರ್ಟೆಂಟ್ ಅಷ್ಟೇ ಚರ್ಚೆ ಮಾಡ್ತಾ ಹೋಗ್ತೀನಿ, ಜಾಸ್ತಿ ಬೇಡ ನಿಮಗೆ. ಮೊದಲನೇ ರಾಜ ಬಹದ್ದೂರ್ ಶಾ ಫಸ್ಟ್. ಬಹದ್ದೂರ್ ಶಾ ಫಸ್ಟ್ 1707 1712. ಸರಿ, ಇಸ್ವಿ ನೆನ್ಪಿಟ್ಕೋಬೇಕಾ ಬೇಡ, ಇಷ್ಟೇ ಗೊತ್ತಿರಲಿ. 1707 ಅಪ್ ಟು 1857 ಏನು ಆಳ್ವಿಕೆ ಇರ್ತದೆ, ಇವನ್ನ ಲೇಟರ್ ಮೊಘಲ್ಸ್ ಅಂತ ಕರಿತೀವಿ. ಅಷ್ಟು ಸಾಕು ನಿಮಗೆ. ಮೊದಲ ರಾಜ ನೆನ್ಪಿಟ್ಕೊಳ್ಳಿ, ಬಹದ್ದೂರ್ ಶಾ ಇವನು ಈ ಅಬಾಲಿಷ್ ಜಜಿಯಾ, ಇವನು ತನ್ನ ತಂದೆ ಜಜಿಯಾ ತೆರಿಗೆಯನ್ನು ಜಾರಿಸಿದ ಅದನ್ನ ಜಜಿಯಾ ತೆರಿಗೆಯನ್ನ ರದ್ದುಪಡಿಸ್ತಾನೆ. 1ನೇ ಬಹದ್ದೂರ್ ಶಾ. ಇದು ಒಂದು ಒಳ್ಳೆಯ ಕೆಲಸ. ಆದ್ರಿಂದ ಇವನ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬರಬಹುದು, ಬಂದಿದೆ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೂಡ. ಇದು ಮೊದಲನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಎರಡನೇ ರಾಜ ನೋಡ್ಕೊಳ್ತಾವಣ. ಬಹದ್ದೂರ್ ಶಾ 1 ನಂತರ ಜಹಾಂದರ್ ಶಾ ಅಧಿಕಾರಕ್ಕೆ ಬರ್ತಾನೆ. ಜಹಾಂದರ್ ಶಾ ಅಧಿಕಾರಕ್ಕೆ ಬಂದಾಗ ಇವನು ಅತ್ಯಂತ ಕಡಿಮೆ ಅವಧಿಗೆ ರಾಜನಾಗಿರ್ತಾನೆ. ಅತ್ಯಂತ ಕಡಿಮೆ ಅವಧಿಗೆ, 18ನೇ ಶತಮಾನದಲ್ಲಿಯೇ ಅತ್ಯಂತ ಕಡಿಮೆ ಅವಧಿಯ ರಾಜ ಅಂದ್ರೆ ಅದು ಜಹಾಂದರ್ ಶಾ. 18ನೇ ಶತಮಾನದಲ್ಲಿಯೇ ಅತ್ಯಂತ ಕಡಿಮೆ ಅವಧಿಯ ರಾಜ ಯಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಜಹಾಂದರ್ ಶಾ. ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ, 18ನೇ ಶತಮಾನದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ರಾಜನಾಗಿರುವವನು ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಜಹಾಂದರ್ ಶಾ. ಇವನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಘಲ್ ಆಸ್ಥಾನದಲ್ಲಿ ಮೊಘಲ್ ವಿದ್ವಾಂಸರುಗಳು ಅಥವಾ ಉನ್ನತ ಅಧಿಕಾರಿಗಳೇನಿದ್ರು ಅವರೆಲ್ಲರೂ ಕೂಡ ಪವರ್ಫುಲ್ ಆದ್ರು, ಗುಂಪುಗಾರಿಕೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ. ಇದು ಜಹಾಂದರ್ ಶಾನ ಕಾಲದಲ್ಲಿ ಆಗಿರುವಂತದ್ದು. ಜಹಾಂದರ್ ಶಾನ ಅವನ ಕಝೀನು ಫರೂಕ್ ಸಿಯಾರ್ ಅಂತೇಳಿ, ಅವನ ಕಝೀನ್, ಜಹಾಂದರ್ ಶಾನ ಕಝೀನ್ ಫರೂಕ್ ಸಿಯಾರ್ ಅಂತೇಳಿ ಆಗ್ರಾ ಹತ್ರ ಜಹಾಂದರ್ ಶಾನ ಸೋಲಿಸ್ತಾನೆ. ಇದರ ಮುಖಾಂತರವಾಗಿ ಅತ್ಯಂತ ಕಡಿಮೆ ಅವಧಿಗೆ ಇವನು ರಾಜನಾಗಿರ್ತಾನೆ ಅಷ್ಟೇ. ನೆಕ್ಸ್ಟ್ ಫರೂಕ್ ಸಿಯಾರ್ ಬರ್ತಾನೆ. ಫರೂಕ್ ಸಿಯಾರ್ ಆಗ್ರಾದ ಬಳಿ ಜಹಾಂದರ್ ಶಾನ ಸೋಲಿಸುವ ಮುಖಾಂತರವಾಗಿ ಅಧಿಕಾರವನ್ನ ತಾನು ಕೈಗೆತ್ತಿಕೊಳ್ತಾನೆ. ಜಹಾಂದರ್ ಶಾ ಅಂತಹ ಪವರ್ಫುಲ್ ರಾಜ ಏನಲ್ಲ, ತುಂಬಾ ವೀಕ್ ರಾಜ. ಇವನ್ ಕಾಲದಲ್ಲಿ ಮೊಘಲ್ ನೋಬಲ್ಸ್ಗಳು ಪವರ್ಫುಲ್ ಆಗ್ತಾರೆ ಅವರ ಆಸ್ಥಾನದಲ್ಲಿ. ಅತ್ಯಂತ ಕಡಿಮೆ ಅವಧಿಗೆ 18ನೇ ಶತಮಾನದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ರಾಜನಾಗಿರುವ ಅಂದ್ರೆ ಅದು ಇವನೇ. ಇದು ಜಹಾಂದರ್ ಶಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ. UPPSC ಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಹೂ ಸಕ್ಸಿಡೆಡ್ ಔರಂಗಜೇಬ್ ಆಫ್ಟರ್ ಇಸ್ ಡೆತ್ ಇನ್ 1709? 1707 ನಂತರ ಔರಂಗಜೇಬ ಮಾಡಿದ ನಂತರ ಯಾರು ಅಧಿಕಾರಕ್ಕೆ ಬಂದರು ಅಂತ ಕೇಳಿದಾಗ ನಂತರದ ಮೊಘಲರು ಬಹುಮುಖ್ಯವಾಗಿ ಬಹದ್ದೂರ್ ಶಾ ಫಸ್ಟ್, ಔರಂಗಜೇಬನ ಮಗ ಅಧಿಕಾರಕ್ಕೆ ಬರ್ತಾರೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇವೆಂಟ್ ಹ್ಯಾಪನ್ ಡ್ಯೂರಿಂಗ್ ದ ರೈನ್ ಆಫ್ ಬಹದ್ದೂರ್ ಶಾ ಫಸ್ಟ್? ಈ ಕೆಳಗಿನ ಯಾವ ಒಂದು ಘಟನೆ ಆಗಿದೆ ಅಂತ ಕೇಳಿದ್ದಾರೆ. SSL ಒಂದು ಪ್ರಶ್ನೆ. ಅಬಾಲಿಷ್ಮೆಂಟ್ ಆಫ್ ಜಜಿಯಾ. ಜಜಿಯಾವನ್ನ ಅಬಾಲಿಷ್ ಮಾಡೋದನ್ನ ನಾವು ಕಾಣ್ತಾ ಹೋಗ್ತೀವಿ. ದಟ್ ಇಸ್ ಬಹದ್ದೂರ್ ಶಾ 1 ಅಬಾಲಿಷ್ ಮಾಡೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನೊಂದು ಪ್ರಶ್ನೆ. ಜಹಾಂದರ್ ಬಿಕಮ್ ಮುಘಲ್ ಎಂಪರರ್ ಆಫ್ಟರ್ ದ ಡೆತ್ ಆಫ್? ಜಹಾಂದರ್ ಯಾವಾಗ ಮುಘಲ್ ಎಂಪರರ್ ಆಗ್ತಾನೆ, ಯಾರ ಮರಣದ ನಂತರ ಅಂತ ಕೇಳಿದಾಗ 1ನೇ ಬಹದ್ದೂರ್ ಶಾನ ಮರಣದ ನಂತರವಾಗಿ ಜಹಾಂದರ್ ಅಧಿಕಾರಕ್ಕೆ ಬರ್ತಾನೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೋಡಿ SSL. ದ ಮುಘಲ್ ಎಂಪರರ್ ಹೂ ರೈನ್ಡ್ ಫಾರ್ ಶಾರ್ಟೆಸ್ಟ್ ಪೀರಿಯಡ್ ಇನ್ ದ 18th century ವಾಸ್ ಅಂತ ಕೇಳಿದ್ದಾರೆ. 18ನೇ ಶತಮಾನದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಅಧಿಕಾರವನ್ನು ಮಾಡಿದವರು ಯಾರಪ್ಪ ಮುಘಲ್ ಎಂಪರರ್ ಅಂತ ಕೇಳಿದಾಗ ದಟ್ ಈಸ್ ಜಹಾಂದರ್ ಶಾ. ಜಹಾಂದರ್ ಶಾ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. UPSC ಯಲ್ಲಿ IAS 2003 ಕೇಳುವಂತಹ ಪ್ರಶ್ನೆ ಇದು. ಹೌ ಡಿಡ್ ದ ಮುಘಲ್ ಎಂಪರರ್ ಜಹಾಂದರ್ ಶಾಸ್ ರೈನ್ ಕಮ್ ಟು ಎನ್ ಅರ್ಲಿ ಎಂಡ್? ಮುಘಲ್ ಎಂಪರರ್ ಜಹಾಂದರ್ ಶಾನ ಅಧಿಕಾರ ಅತ್ಯಂತ ಕಡಿಮೆ ಅವಧಿಗೆ ಎಂಡ್ ಆಯ್ತು, ಇದಕ್ಕೆ ಕಾರಣ ಏನು, ಹೇಗೆ ಅಂತ ಕೇಳಿದ್ದಾರೆ. UPSC ಯಲ್ಲಿ ಕೇಳುವಂತ ಪ್ರಶ್ನೆ ಇದು. ಅದಕ್ಕೆ ಉತ್ತರ ನೋಡಿಸಿ. ಈ ವಾಸ್ ಡಿಫೀಟೆಡ್ ಬೈ ಹಿಸ್ ನೆಫ್ಯೂ ಇನ್ ಎ ಬ್ಯಾಟಲ್. ದಟ್ ಈಸ್ ಫರೂಕ್ ಸಿಯಾರ್ ಸೋಲಿಸುವ ಮುಖಾಂತರವಾಗಿ ಅಧಿಕಾರಕ್ಕೆ ಬರೋದನ್ನ ಕಾಣ್ತಾ ಹೋಗ್ತೀವಿ. ಇದೇ ಉತ್ತರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಅಸರ್ಷನ್ ಕೊಟ್ಟಿದ್ದಾರೆ, ರೀಸನ್ ಕೂಡ ಕೊಟ್ಟಿದ್ದಾರೆ. ದ ರೈನ್ ಆಫ್ ಜಹಾಂದರ್ ಶಾ ಎಂಡೆಡ್ ಸೂನ್ ಇನ್ 1713. NDA ಕೇಳುವಂತ ಪ್ರಶ್ನೆ ಇದು. ಅದಕ್ಕೆ ರೀಸನ್ ಈ ವಾಸ್ ಡಿಫೀಟೆಡ್ ಬೈ ಹಿಸ್ ಕಸಿನ್ ಫರೂಕ್ ಸಿಯಾರ್ ಇನ್ ಆಗ್ರಾ. ಕರೆಕ್ಟ್ ಇದೆ ಅಲ್ವಾ? ಬೋತ್ A and R ಟ್ರೂ ಅಂಡ್ R ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ಈ ರೀತಿಯಾಗಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಆಪ್ಷನ್ A ಉತ್ತರ ಆಗುತ್ತೆ. ನಂತರವಾಗಿ ಜಹಾಂದರ್ ಶಾನ ನಂತರವಾಗಿ ಫರೂಕ್ ಸಿಯಾರ್
ಅಧಿಕಾರಕ್ಕೆ ಬರ್ತಾನೆ. 1713 ಸಿಖ್ ಲೀಡರ್, ಆಗಿನ ಸಿಖ್ ಲೀಡರ್ ಅನಿಸ್ಕೊಂಡಂತಹ ಬಂಡ ಬಹದ್ದೂರನ್ನ ಫರೂಕ್ ಸಿಯಾರು ಕಂಪ್ಲೀಟ್ ಆಗಿ ಗಲ್ಲಿಗೇರಿಸ್ತಾನೆ. ಅಂದ್ರೆ ಸಾಯಿಸುವ ಮುಖಾಂತರವಾಗಿ ಗಲ್ಲಿಗೇರಿಸ್ತಾನೆ. ಅಂದ್ರೆ ಸಿಖ್ಖರ ಸಂಬಂಧ ಇನ್ನೂ ದೊಡ್ಡ ಮಟ್ಟಕ್ಕೆ ಅಲ್ಲಿ ಕೆಟ್ಟೋಯ್ತು ಅಂತೇಳಿ, ಕೆಟ್ಟೋಯ್ತು. ಸಿಖ್ಖರು ಮತ್ತು ಮೊಘಲರ ಸಂಬಂಧ ಇನ್ನೂ ಕೆಟ್ಟೋಯ್ತು. ಔರಂಗಜೇಬನ ಕಾಲದಲ್ಲಿಯೇ ಕಂಪ್ಲೀಟ್ ಕೆಟ್ಟೋಗಿತ್ತು. ಅವನು ಯಾರ ಜೊತೆಗೂ ಕರೆಕ್ಟ್ ಆಗಿರಲಿಲ್ಲ. ಮರಾಠ ಜೊತೆ ಆಗಿರ್ಬೋದು, ಜಾಟ್ ಜೊತೆ ಆಗಿರ್ಬೋದು, ಹಿಂದೂಗಳ ಜೊತೆ ಆಗಿರ್ಬೋದು, ಸಿಖ್ ಜೊತೆ ಆಗಿರ್ಬೋದು, ಯಾರ ಜೊತೆಗೂ ಕರೆಕ್ಟ್ ಆಗಿರಲಿಲ್ಲ. ಫರೂಕ್ ಸರ್ ಕಾಲದಲ್ಲಿ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಯ್ತು. ಸಿಖ್ಖರನ್ನ ಇನ್ನೂ ಸಿಖ್ಖರು ಇನ್ನೂ ಎಗನೆಸ್ಟ್ ಆಗ್ಬಿಟ್ರು. ಬಂಡ ಬಹದ್ದೂರನ್ನ ಕೊನೆಯ ಸಿಖ್ ಲೀಡರ್ ಅಂತ ಕರಿತೀವಿ, ಇವರನ್ನ ಗಲ್ಲಿಗೇರಿಸಲಾಯಿತು. ಫರೂಕ್ ಸಿಯಾರ್ ಗಲ್ಲಿಗೇರಿಸುವಂತ ಕಾಣ್ತೀವಿ. ಮತ್ತು ನಮಗೆ ಫರೂಕ್ ಸಿಯಾರ್ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಿಮಗೊಂದು ನೆನಪು ಬರಬೇಕು. ನಾನು ಬ್ರಿಟಿಷರ ಬಗ್ಗೆ ಚರ್ಚೆ ಮಾಡಬೇಕು ಒಂದು ಮಾತನ್ನು ಹೇಳಿದ್ದೆ ನಿಮಗೆ. ಜಾನ್ ಸರ್ಮನ್ ಆಯೋಗ ಅಥವಾ ಫರೂಕ್ ಸಿಯಾರ್ ಸರ್ಮನ್ ಅನ್ನ ಕೊಡಲಾಯಿತು 1717 ಅಂತ ಹೇಳಿದೆ ನಿಮಗೆ. 1717 ಫರೂಕ್ ಸಿಯಾರ್ ಸರ್ಮನ್ ಕೊಡಲಾಯಿತು ಅಂತೇಳಿ. ಏನಿದು ಅದು ಸಿಂಪಲ್ ನೋಡ್ಕೊಂಡ್ಬಿಡಿ. ಇವನೇ ಮಾಡಿದ್ದದನ್ನ. ಜಾನ್ ಸರ್ಮನ್ ಅಥವಾ ಫರೂಕ್ ಸಿಯಾರ್ ಫರ್ಮನ್ಸ್ 1717 1715 ಈ ನಿಯೋಗದಿಂದ, ಜಾನ್ ಸರ್ಮನ್ ಆಯೋಗದ ನಿಯೋಗದಿಂದ ಬಂದಂತಹ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಫರೂಕ್ ಸಿಯಾರು ರೋಗ ಬಂದಿರುತ್ತೆ ಅವನಿಗೆ. ಆ ರೋಗವನ್ನ ಗುಣಪಡಿಸ್ತಾನೆ. ಇದಕ್ಕೆ ಕೃತಜ್ಞತಾಪೂರ್ವಕವಾಗಿ ಆತನು ಫರೂಕ್ ಸಿಯಾರು 3 ಫರ್ಮಾನ್ಗಳನ್ನ ಕೊಡ್ತಾನೆ. ಈ 3 ಫರ್ಮಾನ್ಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದೊಡ್ಡ ಮಟ್ಟಕ್ಕೆ ಭಾರತದಲ್ಲಿ ನೆಲೆಯೂರ್ಲಿಕ್ಕೆ ಇದು ಕಾರಣ ಆಗುತ್ತೆ. ಆದ್ದರಿಂದ ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದಿ ಕಂಪನಿ ಅಂತ ಕರೀತೀವಿ. ಏನ್ ಕೊಡ್ತಾನೆ? ಬಂಗಾಳದಲ್ಲಿ ಬ್ರಿಟಿಷರಿಗೆ ಸುಂಕರಹಿತ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿನ ಕೊಡ್ತಾನೆ. 300 ರೂಪಾಯಿ ಅಷ್ಟೇ ಕೊಡ್ಬೋದು. 300 ರೂಪಾಯಿ ಕೊಟ್ಟು ನೀವು ಸುಂಕರಹಿತ ವ್ಯಾಪಾರ ಮಾಡಿ. ಬಂಗಾಳದಲ್ಲಿ ನಾಣ್ಯ ಟಂಕಿಸುವ ಅಧಿಕಾರ, ರಕ್ಷಣೆಗೆ ಸೇನೆ ಇಟ್ಟುಕೊಳ್ಳುವ ಅವಕಾಶವನ್ನು ಕೊಡ್ತಾರೆ. ಹೈದರಾಬಾದ್, ಸೂರತ್ ಮತ್ತು ಕೋಲ್ಕತ್ತಾಗಳಲ್ಲಿ ಸುಂಕರಹಿತ ವ್ಯಾಪಾರವನ್ನು ಮಾಡಲಿಕ್ಕೆ ಫರೂಕ್ ಸಿಯಾರ್ ಅನುಮತಿಯನ್ನು ಕೊಡ್ತಾನೆ. ಇವನ್ ಬಗ್ಗೆ ಏನ್ ಪ್ರಶ್ನೆ ಕೇಳಬಹುದು ನೋಡ್ಕೊಂಬೋಣ. ಒಂದು ಮೊದಲನೇ ಪ್ರಶ್ನೆ, CDS ಅಲ್ಲಿ ಕೇಳುವಂತ ಒಂದು ಪ್ರಶ್ನೆ ಇದು. 1717 ವಿಚ್ ಮುಘಲ್ ಎಂಪರರ್ ಗೇವ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎ ಫರ್ಮನ್ ಗ್ರಾಂಟಿಂಗ್ ಟ್ರೇಡ್ ಪ್ರಿವಿಲೇಜ್ ಇನ್ ಇಂಡಿಯಾ? 1717 ಈ ಕೆಳಗಿನ ಯಾವ ಮುಘಲ್ ಎಂಪರರ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಫರ್ಮನ್ ಕೊಡಲಾಗುತ್ತೆ, ಅವರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಕೇಳಿದಾಗ ಪ್ರಿವಿಲೇಜ್ ಇನ್ನು ಹೆಚ್ಚು ಇದನ್ನ ಅವರಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಕೊಡುವಂಥದ್ದು ಇದೆ. ಫರೂಕ್ ಸಿಯಾರ್ ಫರ್ಮನ್ ಏನು ಹೊಡಿಸ್ತಾನೆ ಅದು ಫರೂಕ್ ಸಿಯಾರ್ ಅಂತ. ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಬಂಡ ಬಹದ್ದೂರ್ ವಾಸ್ ಎಕ್ಸಿಕ್ಯೂಟೆಡ್ ಬೈ ದ ಆರ್ಡರ್ಸ್ ಆಫ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಮುಘಲ್ ರೂಲರ್ಸ್ ಅಂತೇಳಿ ಎರಡನೇ ಪ್ರಶ್ನೆ ಇದು. ಫರೂಕ್ ಸಿಯಾರ್ ಇವನ ಆರ್ಡರ್ನ ಮೇರೆಗೆ ಬಂಡ ಬಹದ್ದೂರ್ ಕೊನೆಯ ಸಿಖ್ ಲೀಡರ್ ಇವರನ್ನ ಗಲ್ಲಿಗೇರಿಸಲಾಗುತ್ತೆ ಫರೂಕ್ ಸಿಯಾರ್ನ ಆದೇಶದ ಮೇರೆಗೆ. ಇನ್ನೊಂದು ಪ್ರಶ್ನೆ, ದ ಮರಾಠ ಲೀಡರ್ ಹೂ ಸಪೋರ್ಟೆಡ್ ಸೈಯದ್ ಬ್ರದರ್ಸ್ ಇನ್ ಓವರ್ ಥ್ರೋಯಿಂಗ್ ಫರೂಕ್ ಸಿಯಾರ್. ನೋಡಿ, ಫರೂಕ್ ಸಿಯಾರು ತನ್ನ ಕಸಿನ್ ಅನ್ನ ಸೋಲಿಸುವ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಿದ್ದ. ಇಲ್ಲೂ ಫರೂಕ್ ಸಿಯಾರ್ ಕೂಡ ಅಂತೆ ಸ್ಟ್ರಾಂಗ್ ರಾಜ ಏನಲ್ಲ, ಇವನು ಕೂಡ ವೀಕ್ ರಾಜ. ಇವನ ಕಾಲದಲ್ಲಿ ಅವರ ಅಮೀರ್ ಆಗಿರ್ತಕ್ಕಂಥ ಸೈಯದ್ ಬ್ರದರ್ಸ್ ಪ್ಲಾನಿಂಗ್ ಮಾಡ್ಕೊಂಡು ಫರೂಕ್ ಸಿಯಾರ್ನ ಓವರ್ ಥ್ರೋ ಮಾಡಿ ನಂತರವಾಗಿ ಅಧಿಕಾರ ಬರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಫರೂಕ್ ಸಿಯಾರ್ ನಂತರ ಇಷ್ಟೇ ನೋಡಿ, ಫರೂಕ್ ಸಿಯಾರ್ ಇಷ್ಟೇ ಆಗತ್ತೆ. ಇಷ್ಟೇ, ಇವನು ಬೇರೆ ಅಧಿಕಾರಕ್ಕೆ ಬರ್ತಾನೆ, ಇವನ್ನ ಬೇರೆ ತೆಗಿತಾರೆ ಅಷ್ಟೇ. ಹೀಗೆ ಇವನ್ ಕಾಲದಲ್ಲಿ ಅಮೀರ್ ಆಗಿರ್ತಕ್ಕಂಥ ಸೈಯದ್ ಬ್ರದರ್ಸ್ಗಳು ಇವರನ್ನ ಕಂಪ್ಲೀಟ್ ಆಗಿ ಓವರ್ ಥ್ರೋ ಮಾಡ್ತಾರೆ. ಇವರನ್ನ ಅಧಿಕಾರದಿಂದ ಕೆಳಗಿಳಿಸುವ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಆ ಸೈಯದ್ ಬ್ರದರ್ಸ್ಗೆ ಸಪೋರ್ಟ್ ಮಾಡಿದ್ದು ಯಾರಪ್ಪ ಅಂದ್ರೆ ಮರಾಠ ಲೀಡರ್ ಸಪೋರ್ಟ್ ಮಾಡ್ದ. ಯಾರಪ್ಪ ಅಂತಂದ್ರೆ ಬಾಲಾಜಿ ವಿಶ್ವನಾಥ ಮರಾಠ ಲೀಡರು ಸೈಯದ್ ಬ್ರದರ್ಸ್ಗಳಿಗೆ ಸಪೋರ್ಟ್ ಮಾಡಿದ್ದು ಫರೂಕ್ ಸಿಯಾರನ್ನ ಕೆಳಗಿಳಿಸ್ಲಿಕ್ಕೆ, ಸಿಂಹಾಸನದಿಂದ ಕೆಳಗಿಳಿಸ್ಲಿಕ್ಕೆ ಸಪೋರ್ಟ್ ಮಾಡಿದ್ದು ಅಂತೇಳಿ. ನೆಕ್ಸ್ಟ್ ಅಧಿಕಾರಕ್ಕೆ ಬರುವಂತದ್ದು ಮೊಹಮ್ಮದ್ ಶಾ. ನೋಡ್ರಿ, ಇವನ ಬಗ್ಗೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಯಾಕೆ ಅಂತ ಹೇಳ್ತೀನಿ ನಿಮಗೆ. ಮೊಹಮ್ಮದ್ ಶಾ ವಾಸ್ ದ ಫಸ್ಟ್ ಮುಘಲ್ ರೂಲರ್ ಟು ಪ್ಯಾಟ್ರನೈಸ್ ಉರ್ದು. ಇಲ್ಲಿವರೆಗೂ ಮೊಘಲರು ಅಂತಂದ್ರೆ ಪರ್ಷಿಯನ್ ಭಾಷೆಯನ್ನೇ ನೋಡಿದ್ವಿ, ಆದರೆ ಮೊಟ್ಟ ಮೊದಲ ಬಾರಿಗೆ ಮೊಘಲರಲ್ಲಿ ಉರ್ದು ಭಾಷೆಯನ್ನ ಪ್ಯಾಟ್ರನೈಸ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಅದು ಮೊಹಮ್ಮದ್ ಶಾ.
ಇವನ ಕಾಲದಲ್ಲಿ ಮೊಹಮ್ಮದ್ ಶಾ ಅಂತ ಸ್ಟ್ರಾಂಗ್ ರಾಜ ಏನಲ್ಲ, ಇವನೊಬ್ಬ ಕಂಪ್ಲೀಟ್ಲಿ ವೀಕ್ ರಾಜ ಅಂತ ಹೇಳ್ಬೋದು. ಇವನು ಉರ್ದು ಭಾಷೆಯನ್ನು ದೊಡ್ಡ ಪ್ಯಾಟ್ರನೈಸ್ ಮಾಡ್ದ, ಅದು ಬೇರೆ. ಆದರೆ ಇವನು ಅಂತಹ ಸ್ಟ್ರಾಂಗ್ ರಾಜ ಏನಲ್ಲ, ಕಂಪ್ಲೀಟ್ಲಿ ವೀಕ್ ರಾಜ ಅಂತ ಹೇಳ್ಬೋದಾಗುತ್ತೆ. ಕಾರಣ ಹೇಳ್ತೀನಿ, ಇವನ ಕಾಲದಲ್ಲಿ ಸಾಮ್ರಾಜ್ಯ ಛಿದ್ರ ಆಗುತ್ತೆ. ದ ಮೊಘಲ್ ಎಂಪೈರ್ ಕಂಪ್ಲೀಟ್ಲಿ ಡಿಸ್ಇಂಟಿಗ್ರೇಟ್, ವಿಭಜನೆ ಆಗ್ತದೆ. ಬೆಂಗಾಳ ಇಂಡಿಪೆಂಡೆಂಟ್ ಆಗುತ್ತೆ. ಮುರ್ಷಿದ್ ಕುಲಿ ಖಾನ್ ಅವನೇ ಮಾಡ್ತಾನೆ, ಬಂಗಾಳದ ಸ್ವತಂತ್ರ ಆಗ್ತಾನೆ. ನೆಕ್ಸ್ಟ್ ಅವಧ್ ರಾಜ್ಯ ಏನಿತ್ತು, ಸಾದತ್ ಖಾನ್ ಅವಧ್ ರಾಜ್ಯವನ್ನ ಫೌಂಡ್ ಮಾಡ್ಬಿಟ್ಟು ಅಲ್ಲಿ ಸ್ವತಂತ್ರನ ಆಗ್ತಾನೆ. ಅವಧ್ ಸ್ಟೇಟ್ ಅನ್ನ ಸ್ಥಾಪನೆ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಹೈದರಾಬಾದ್ ಕೂಡ ಇವನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ಅಸಫ್ ಜಾ ಹೈದರಾಬಾದ್ ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈ ರೀತಿಯಾಗಿ ಹೈದರಾಬಾದ್ ಸಪರೇಟ್ ಆಗುತ್ತೆ, ಬೆಂಗಾಲ್ ಸಪರೇಟ್ ಆಗುತ್ತೆ, ಅವಧ್ ಸಪರೇಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ರಾಜ್ಯ ವಿಭಜನೆ ಆಗ್ತಾ ಹೋಗುತ್ತೆ. ಮತ್ತು ಮರಾಠರ ಮುಂದೆನೂ ಕೂಡ ಇವನು ವೀಕ್ ಆಗ್ತಾನೆ. ಬಿಕಾಸ್ ಮುಘಲ್ ಮರಾಠ ಟ್ರೀಟಿ ಆಗುತ್ತೆ 1719 ಇವನ ಕಾಲದಲ್ಲಿ ಟ್ರೀಟಿ ಆಗುತ್ತೆ ಮರಾಠರ ಮತ್ತು ಮುಘಲರ ಮಧ್ಯೆ. ಮತ್ತು ಇವನ ಕಾಲದಲ್ಲಿ ಇವನ ಆಸ್ಥಾನದಲ್ಲಿ ಮಹಿಳೆಯರು ಕೂಡ ದೊಡ್ಡ ಮಟ್ಟಕ್ಕೆ ಡಾಮಿನೇಟ್ ಮಾಡ್ತಾ ಬರ್ತಾರೆ ಇವನ ಕಾಲದಲ್ಲಿ. ಅದನ್ನು ಕೂಡ ನೀವು ಕಾಣಬಹುದು. ಲೇಡೀಸ್ ಡಾಮಿನೇಟೆಡ್ ದ ಮುಘಲ್ ಕೋರ್ಟ್ ಅಂಡರ್ ಹಿಮ್. ಮೊಹಮ್ಮದ್ ಶಾನ ಕಾಲದಲ್ಲಿ ಲೇಡೀಸ್ಗಳು ಕೂಡ ಡಾಮಿನೇಟ್ ಮಾಡ್ತಾ ಹೋದ್ರು ಅಂತೇಳಿ. ಮತ್ತು ಇನ್ನೊಂದು ದೊಡ್ಡ ಘಟನೆ ಆಗುತ್ತೆ ಇವನ ಕಾಲದಲ್ಲಿ. 1739 ನಾದಿರ್ ಶಾ ದೆಹಲಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವರ ಕೈಯಲ್ಲಿದ್ದಂತಹ ಇವು ಕಂಪ್ಲೀಟ್ಲಿ ಇವು ರಾಜ್ಯವನ್ನ ದೋಚಿಬಿಟ್ಟು ಮುಖ್ಯವಾಗಿ ಇವರ ಆಸ್ಥಾನದಲ್ಲಿದ್ದಂತಹ ಕೊಹಿನೂರ್ ವಜ್ರ ಮತ್ತು ನವಿಲು ಸಿಂಹಾಸನವನ್ನ ಪರ್ಷಿಯಾಕ್ಕೆ ತೆಗೆದುಕೊಂಡು ಹೋಗ್ತಾನೆ ನಾದಿರ್ ಶಾ. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಕೊನೆಯದಾಗಿ ನವಿಲು ಸಿಂಹಾಸನದ ಮೇಲೆ ಕೂತಂತಹ ಮೊಘಲ್ ರಾಜ ಯಾರಪ್ಪ ಅಂತಂದಾಗ ಮೊಹಮ್ಮದ್ ಶಾ. ಇವನೇ ಲಾಸ್ಟ್ ಕೂತಿದ್ದು, ಮತ್ತೆ ಯಾರು ಕೂರಕ್ಕೆ ಆಗ್ಲಿಲ್ಲ. ಬಿಕಾಸ್ ನಾದಿರ್ ಶಾ ದೆಹಲಿ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ನವಿಲು ಸಿಂಹಾಸನವನ್ನ ಪರ್ಷಿಯಾಕ್ಕೆ ತೆಗೆದುಕೊಂಡು ಹೋದ. ದಟ್ ಈಸ್ ಕೊಹಿನೂರ್. ಅದ್ರ ಜೊತೆಗೆ ಕೊಹಿನೂರ್ ಡೈಮಂಡ್ ಅನ್ನು ಕೂಡ ತೆಗೆದುಕೊಂಡು ಹೋದ. ಈ ರೀತಿಯಾಗಿ ಲೇಟರ್ ಮೊಘಲ್ ಸಾಮ್ರಾಜ್ಯ ಅಂತ ಏನ್ ಕರಿತಾ ಇದ್ವಿ, ಕಂಪ್ಲೀಟ್ಲಿ ಒಡೆದು ಹೋಯ್ತು ಮೊಹಮ್ಮದ್ ಶಾನ ಕಾಲದಲ್ಲಿ. ನೋಡ್ರಿ, ಈ ರೀತಿಯಾಗಿ ಕಂಪ್ಲೀಟ್ಲಿ ಹೋಯ್ತು. ಆದ್ರಿಂದ ಇವ್ರ ಬಗ್ಗೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡ್ಕೊಂಬೋಣ ಏನೇನು ಕೇಳಿದ್ದಾರೆ ಅಂತೇಳಿ. ಮೊದಲನೇ ಪ್ರಶ್ನೆ, ವಾಟ್ ವಾಸ್ ದ ಅದರ್ ನೇಮ್ ಆಫ್ ರೋಷನ್ ಅಖ್ತರ್ ಅಂತೇಳಿ. ಯಾರಪ್ಪ ಇವನ ಹೆಸರು? ಮೊಹಮ್ಮದ್ ಶಾ. ಇವನಿಗೆ ಇನ್ನೊಂದು ಹೆಸರು ರೋಷನ್ ಅಖ್ತರ್ ಅಂತೇಳಿ, ಅದನ್ನು ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಂಡಿದ್ದೀನಿ. ಇನ್ನೊಂದು ಪ್ರಶ್ನೆ, ವಿಚ್ ಮುಘಲ್ ಎಂಪರರ್ ಈಸ್ ನೋನ್ ಬೈ ದ ನೇಮ್ ಆಫ್ ರಂಗೀಲಾ. ಈ ಕೆಳಗಿನ ಯಾವ ಮುಘಲ್ ರಾಜನನ್ನ ರಂಗೀಲಾ ಅಂತ ಕೂಡ ಕರೆಯಲಾಗ್ತಿತ್ತು ಅಂತ ಕೇಳಿದಾಗ ಇವನೇ ಮೊಹಮ್ಮದ್ ಶಾನೇ ರಂಗೀಲಾ ಅಂತ ಕರೆಯಲಾಗ್ತಿತ್ತು. ನೋಡ್ರಿ, ರೋಷನ್ ಅಖ್ತರು, ರಂಗೀಲಾ ಇವನ ಹೆಸರುಗಳೇ. ಇನ್ನೊಂದು ಪ್ರಶ್ನೆ, CDS ಅಲ್ಲಿ ಕೇಳುವಂತ ಪ್ರಶ್ನೆ, ಅಟ್ ದ ಟೈಮ್ ವೆನ್ ನಾದಿರ್ ಶಾ ಅಟ್ಯಾಕ್ಡ್ ಡೆಲ್ಲಿ ದ ಮುಘಲ್ ಎಂಪರರ್ ವಾರ್ಸ್. ನಾದಿರ್ ಶಾ ದೆಹಲಿಯ ಮೇಲೆ ಅಟ್ಯಾಕ್ ಮಾಡಿದಾಗ ಮುಘಲ್ ಸಾಮ್ರಾಟ ಯಾರಾಗಿದ್ರು ಅಂತಂದಾಗ ಪುಣ್ಯಾತ್ಮ ಮೊಹಮ್ಮದ್ ಶಾ. ಮತ್ತೆ ಪುಣ್ಯಾತ್ಮ ಬರ್ಬಿಟ್ರಿ, ನಾನು ಹೇಳಿದ್ ನಿಮಗೆ ಈ ಪುಣ್ಯಾತ್ಮ ಇದ್ದಿದ್ದು ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ವೇರ್ ವಾಸ್ ದ ಬ್ಯಾಟಲ್ ಬಿಟ್ವೀನ್ ನಾದಿರ್ ಶಾ ಅಂಡ್ ಮುಘಲ್ ಎಂಪರರ್ ಮೊಹಮ್ಮದ್ ಶಾ ವಾಸ್ ಫಾಟ್. ಇಬ್ಬರ ಮಧ್ಯೆ ಕದನ ಎಲ್ಲ ಆಯ್ತಪ್ಪ ಅಂತ ಕೇಳಿದಾಗ ಕರ್ನಲ್ ಹತ್ರ. ಆಪ್ಷನ್ ಬಿ. ಇನ್ನೊಂದು ಪ್ರಶ್ನೆ, ಹೂ ವಾಸ್ ದ ಲಾಸ್ಟ್ ಮುಘಲ್ ಎಂಪರರ್ ಟು ಸಿಟ್ ಆನ್ ಮಯೂರ್ ಸಿಂಹಾಸನ. ಮಯೂರ ಸಿಂಹಾಸನದ ಮೇಲೆ ಕೂದಂತಹ ಕೊನೆಯ ಮುಘಲ್ ಎಂಪರರ್ ಯಾರಪ್ಪ ಅಂದ್ರೆ, ಆ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಮೊಹಮ್ಮದ್ ಶಾನಿಗೆ ಅವಕಾಶ ಇತ್ತು. ನಂತರ ಬಂದಂತಹ ರಾಜರುಗಳಿಗೆ ಅವಕಾಶ ಇಲ್ಲ. ಅಹಮದ್ ಶಾ ಆಗಿರ್ಬೋದು, ಅಲಂಗೀರ್ ಸೆಕೆಂಡ್ ಆಗಿರ್ಬೋದು, ಶಾಲಂ ಸೆಕೆಂಡ್ ಆಗಿರ್ಬೋದು, ಯಾರಿಗೂ ಕೂಡ ಅವಕಾಶ ಸಿಗ್ಲೇ ಇಲ್ಲ ಇವನಿಗೆ ಲಾಸ್ಟ್. ಬಿಕಾಸ್ ನಾದಿರ್ ಶಾ ಒತ್ಕೊಂಡು ಹೋದ. ಇನ್ನೊಂದು ಪ್ರಶ್ನೆ, ಎ ಗ್ರೂಪ್ ಆಫ್ ಎನುಚಸ್ ಅಂಡ್ ಲೇಡೀಸ್ ಡಾಮಿನೇಟೆಡ್ ದ ಮುಘಲ್ ಕೋರ್ಟ್ ಅಂಡರ್. ದಟ್ ಈಸ್ ಲೇಡೀಸ್ಗಳು, ಮಹಿಳೆಯರು ಯಾರ ಕಾಲದಲ್ಲಿ ಮುಘಲ್ ಕೋರ್ಟಲ್ಲಿ ಡಾಮಿನೇಟ್ ಮಾಡಿದ್ರು ಅಂತ ಕೇಳಿದಾಗ ದಟ್ ಈಸ್ ಮೊಹಮ್ಮದ್ ಶಾನ ಕಾಲದಲ್ಲಿ. ಇನ್ನೊಂದು ಪ್ರಶ್ನೆ, ದ ಮುಘಲ್ ಮರಾಠ ಟ್ರೀಟಿ ಆಫ್ 1719 ವಾಸ್ ಕನ್ಕ್ಲೂಡೆಡ್ ಇನ್ ದ ಟೈಮ್ಸ್ ಆಫ್. ಮೊಘಲ್ ಮರಾಠ ಟ್ರೀಟಿ 1719 ಯಾರ ಕಾಲದಲ್ಲಿ ಕನ್ಕ್ಲೂಡ್ ಆಯಿತು ಅಂತ ಕೇಳಿದಾಗ ಮೊಹಮ್ಮದ್ ಶಾನ ಕಾಲದಲ್ಲಿ ಕನ್ಕ್ಲೂಡ್ ಆಯಿತು.
ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, CDS 2009 ಕೇಳುವಂತ ಪ್ರಶ್ನೆ ಇದು. ಮೊಹಮ್ಮದ್ ಶಾ ವಾಸ್ ದ ಫಸ್ಟ್ ಮುಘಲ್ ರೂಲರ್ ಟು ಪ್ಯಾಟ್ರನೈಸ್ ಉರ್ದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದೆ. ಮಲ್ಲಿಕ್ ಮೊಹಮ್ಮದ್ ಜಯಸಿ ರೋಟ್ ದ ಫೇಮಸ್ ಎಪಿಕ್ ಪದ್ಮಾವತಿ ನಿಂದಿ. ಇದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತೀನಿ. ಮಲ್ಲಿಕ್ ಮೊಹಮ್ಮದ್ ಜಯಸಿ ಅವರ ಪದ್ಮಾವತ್ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಬರ್ತೀನಿ. ಇದು ಕರೆಕ್ಟ್, ಅದು ಕರೆಕ್ಟ್ ಇದೆ. ಅದರಿಂದ ಬೋತ್ ಎ ಅಂಡ್ ಎರಡೂ ಕೂಡ, ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೂ ಕೂಡ ಕರೆಕ್ಟ್ ಆಗಿದೆ ಅಂತೇಳಿ ಇಲ್ಲಿ ಆನ್ಸರ್ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಇದು ರಿಲೇಟೆಡ್ ಮೊಹಮ್ಮದ್ ಶಾ ಫಸ್ಟ್ ಮುಘಲ್ ರೂಲರ್ ಟು ಪ್ಯಾಟ್ರನೈಸ್ ಉರ್ದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಮಲ್ಲಿಕ್ ಮೊಹಮ್ಮದ್ ಜಯಸಿ ಬಗ್ಗೆ ನಿಮಗೆ ನೆಕ್ಸ್ಟ್ ಚರ್ಚೆ ಮಾಡ್ತಾ ಬರ್ತೀನಿ. ಪದ್ಮಾವತ್ ಮೂವಿ ಕೂಡ ನೋಡಿರ್ಬೋದು ನೀವು, ಮಲ್ಲಿಕ್ ಮೊಹಮ್ಮದ್ ಜಯಸಿ. ನೆಕ್ಸ್ಟ್ ಅಹಮದ್ ಶಾ ಅಧಿಕಾರಕ್ಕೆ ಬರ್ತಾರೆ. 1748 1754 ಆಳ್ವಿಕೆಯನ್ನು ಮಾಡ್ತಾನೆ. ಅವನ ಬಗ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಬರುವಂತಹ ರಾಜ ಅಜೀಜ್ ಉದ್ ದಿನ್ ಅಲಾಂಗೀರ್ ಟು. ಅಜೀಜ್ ಉದ್ದೀನ್ ಅಲಾಂಗೀರ್ ಟು ಬಹಳ ಇಂಪಾರ್ಟೆಂಟ್. 1754 1759 ಆಳ್ವಿಕೆಯನ್ನು ಮಾಡ್ತಾನೆ. ಇವನ ಕಾಲದಲ್ಲಿಯೇ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಆಗಿರುವಂತದ್ದು ಇವರ ಕಾಲದಲ್ಲೇ. ಬಂಗಾಳದ ನವಾಬ ಮತ್ತು ಬ್ರಿಟಿಷರ ಮಧ್ಯೆ ಆಗಿರುವಂತಹ ಒಂದು ಕದನ ಏನಿತ್ತು, ಪ್ಲಾಸಿ ಕದನ, ಆ ಕದನ ಆಗಿರುವಂತದ್ದು ಇವನ ಕಾಲದಲ್ಲಿಯೇ. ಅದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಪ್ಲಾಸಿ ಕದನ ಆದಾಗ ಮೊಘಲರ ರಾಜ ಯಾರಾಗಿದ್ದ ಅಂತ ಕೂಡ ಕೇಳಬಹುದು. ಈ ರೀತಿಯ ಕೇಳಬಹುದು. ಇವನ ಕಾಲದಲ್ಲಿ ಅಹಮದ್ ಶಾ ಅಬ್ದಾಲಿ ಪರ್ಷಿಯಾದ ರಾಜ 7 ಬಾರಿ ದಾಳಿಯನ್ನ ಮಾಡ್ತಾನೆ. ಇವನ ಕಾಲದಲ್ಲಿ, ಅಲಂಗೀರ್ನ ಸೆಕೆಂಡ್ನ ಕಾಲದಲ್ಲಿ 7 ಬಾರಿ ಕಿಂಗ್ ಆಫ್ ಪರ್ಷಿಯಾ ಅಹಮದ್ ಶಾ ಅಬ್ದಾಲಿ 7 ಬಾರಿ ಭಾರತ ಮೇಲೆ ದಾಳಿಯನ್ನು ಕೂಡ ಮಾಡ್ತಾನೆ. ಇದ್ರ ಬಗ್ಗೆ ಎಕ್ಸಾಮ್ಸ್ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಮುಘಲ್ ಎಂಪರರ್ ಅಡಾಪ್ಟೆಡ್ ದ ಟೈಟಲ್ ಅಲಾಂಗೀರ್ ಸೆಕೆಂಡ್ ಅಂತ ಕೇಳಿದಾಗ ದಟ್ ಈಸ್ ಅಜೀಜ್ ಉದ್ ದೀನ್. ಅವನ ಫುಲ್ ನಿಮ್ಗೆ ನೋಡ್ರಿ, ಅಲಾಂಗೀರ್ ಸೆಕೆಂಡ್ ಅಂತ ಅಷ್ಟೇ ಕೊಟ್ಟಿರ್ತಾರೆ ನಿಮ್ಗೆ ಎಲ್ಲ ಬುಕ್ಗಳಲ್ಲೂ ಕೂಡ. ಬಟ್ ನಾನು ನಿಮಗೆ ಅಜೀಜ್ ಉದ್ದೀನ್ ಅಲಾಂಗೀರ್ 2 ಅಂತ ಕೊಟ್ಟಿದ್ದೀನಿ. ಬಿಕಾಸ್ ಈ ತರ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೋಡಿ, UPPSC ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಈ ಕೆಳಗಿನ ಯಾವ ಮುಘಲ್ ಎಂಪರರು ಅಲಾಂಗೀರ್ ಸೆಕೆಂಡ್ ಅಂತೇಳಿ ಟೈಟಲ್ ಅನ್ನ ಹೊಂದಿದ್ರು ಅಂತ ಕೇಳಿದಾಗ ಅವನ ಮೂಲ ಹೆಸರು ಅಜೀಜ್ ಉದ್ದೀನ್ ಅಂತೇಳಿ. ಅಲಾಂಗೀರ್ ಸೆಕೆಂಡ್ ಅನ್ನುವಂಥದ್ದು ಅವನ ಟೈಟಲ್ ಆಗಿರುವಂತಹದ್ದು. ಇನ್ನೊಂದು ಪ್ರಶ್ನೆ, ಹೂ ವಾಸ್ ದ ಮುಘಲ್ ಎಂಪರರ್ ವೆನ್ ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫಾಟ್ ಬಿಟ್ವೀನ್ ದಿ ನವಾಬ್ ಆಫ್ ಬೆಂಗಾಲ್ ಅಂಡ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಕೆಳಗಿನ ಯಾವ ಮುಘಲ್ ಎಂಪರರ್ ಇದ್ದು ಬ್ಯಾಟಲ್ ಆಫ್ ಪ್ಲಾಸಿ ಕದನ ಬಂಗಾಳದ ನವಾಬ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ನಡೆದಾಗ ಅಂತ ಕೇಳಿದಾಗ ದಟ್ ಈಸ್ ಅಜೀಜ್ ಉದ್ದೀನ್ ಅಲಾಂಗೀರ್ ಸೆಕೆಂಡ್ ಇದ್ದ. ಇದನ್ನ CDS ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆ ಇದು. ಈ ರೀತಿಯಾಗಿ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಬರಬಹುದು. ನೀಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಬರುವಂತಹ ರಾಜ 2ನೇ ಶಾ ಆಲಂ 1759 1806 ಆಳ್ವಿಕೆಯನ್ನ ಮಾಡ್ತಾನೆ. ಒಂದು ವಿಚಾರ, ಆಲ್ರೆಡಿ ಅಲಾಂಗೀರ್ ಸೆಕೆಂಡ್ನ ಕಾಲದಲ್ಲಿಯೇ ಕಂಪ್ಲೀಟ್ ಆಗಿ ಈ ಒಂದು ಮೊಘಲ್ ಸಾಮ್ರಾಜ್ಯ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಅವ್ರಿಗೇನು ಕಿಮ್ಮತ್ತಿಲ್ಲ, ಆ ಮಟ್ಟಕ್ಕೆ ಆಗೋಗಿದೆ. ಶಾ ಆಲಂ ಸೆಕೆಂಡ್ನ ಕಾಲದಲ್ಲಂತೂ ಇವನ ಆರಂಭಿಕ ಅಧಿಕಾರದ ಕಾಲದಲ್ಲಿ ಇವರು ಕ್ಯಾಪಿಟಲ್ ಬರಕ್ ಬಿಡ್ಲೇ ಇಲ್ಲ. ಇವನ ಕಾಲದಲ್ಲಿ ಹೆಂಗಾಗಿತ್ತಪ್ಪ ಅಂದ್ರೆ ದೆಹಲಿ ಅನ್ನುವಂಥದ್ದು ಜಸ್ಟ್ ಒಂದು ಅಂಗೈಗೆ ಸಮ ಅನ್ನೋ ಮಟ್ಟ, ಅಷ್ಟು ಭೂಮಿ ಮಾತ್ರ ಇವನ ಅಂಡರ್ಲಿತ್ತು. ಎಲ್ಲವೂ ಹರಿದು ಹಂಚೋಗ್ಬಿಟ್ಟಿತ್ತು ಇವನ ಕಾಲದಲ್ಲಿ. ಎಳೆದುಕೊಳ್ಳೋಕೆ ಮಾತ್ರ ಎಂಪರರು, ಆದರೆ ಏನೂ ಇಲ್ಲ, ಸ್ವಲ್ಪ ಭೂಮಿ ಮಾತ್ರ ಇವನ ಅಂಡರ್ಲಿ ಇತ್ತು. ಬಹುಮುಖ್ಯವಾಗಿ ಇವನಿಗೆ ಡೆಲ್ಲಿಗೆ ಬರೋಕ್ಕೆ ಬಿಡ್ಲಿಲ್ಲ. ಯಾರು ಅಂತ ಕೇಳಿದಾಗ ನೋಡ್ರಿ, ಈ ವಾಸ್ ನಾಟ್ ಅಲೌಡ್ ಟು ಎಂಟರ್ ಇನ್ ಟು ಡೆಲ್ಲಿ ಬೈ ವಾಜಿರ್ ಗಜಿಯುದ್ದೀನ್ ಅಂತೇಳಿ ಶಾ ಆಲಂ 2ನೇ ಶಾ ಆಲಂಗೆ ದೆಹಲಿಗೆ ಬರೋಕ್ಕೆ ಬಿಡ್ಲಿಲ್ಲ ಇವನು. ಆದ್ರಿಂದ ಎಕ್ಸಾಮ್ಸ್ ಕೇಳ್ಬೋದು, ಈ ಕೆಳಗಿನ ಯಾವ ಮುಘಲ್ ಎಂಪರರು ತನ್ನ ಆರಂಭಿಕ ದಿನಗಳಲ್ಲಿ ಕ್ಯಾಪಿಟಲ್ ಇಂದ ದೂರವಾಗಿ ಉಳಿದು ಆಳ್ವಿಕೆಯನ್ನು ಮಾಡದಂತ ಕೇಳಿದಾಗ ದಟ್ ಈಸ್ 2ನೇ ಶಾ ಆಲಂ. ಇವನ ಕಾಲದಲ್ಲಿ 3ನೇ ಪಾಣಿಪತ್ ಕದನ 1760 ನಡೀತೆ ಮತ್ತು ಬ್ಯಾಟಲ್ ಆಫ್ ಬಕ್ಸಾರು 1764 ಇವನ ಕಾಲದಲ್ಲಿ ನಡೆದಂತಹ 2 ಪ್ರಮುಖ ಘಟನೆಗಳು ಅಂತ ಕರಿಬಹುದು. ಇವನ ಆಳ್ವಿಕೆ ನಡೆದಿರುವಂತಹ 2 ಪ್ರಮುಖ ಘಟನೆಗಳು. ಮತ್ತು ಏನು ಬಕ್ಸರ್ ಕದನ ಆದ ನಂತರ ಬಹುಮುಖ್ಯವಾಗಿ 1775 ಅಲಹಾಬಾದ್ ಒಪ್ಪಂದ ಆಗುತ್ತೆ. ಇದರ ಮುಖಾಂತರವಾಗಿ ಇದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತೀನಿ ನಿಮಗೆ.
ಅಲಹಾಬಾದ್ ಒಪ್ಪಂದ, ಬಕ್ಸರ್ ಕದನ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಇಷ್ಟು ತಿಳ್ಕೊಂಡಿರಿ ಇವನ್ ಕಾಲದಲ್ಲಿ ಹಿಂಗಾಯ್ತು ಅಂತೇಳಿ. ಇವನ್ ಅಲಹಾಬಾದ್ ಒಪ್ಪಂದ ಏನಾಗುತ್ತೆ, ಅಲಹಾಬಾದ್ ಒಪ್ಪಂದದ ಮುಖಾಂತರವಾಗಿ ಇವನು ದಿವಾನಿ ರೈಟ್ಸ್ ಅನ್ನ, ದಿವಾನಿ ಅಂದ್ರೆ ಆದಾಯ ಸಂಗ್ರಹಿಸುವ ಹಕ್ಕನ್ನ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ಅವನು ಕೊಡುವ ಮುಖಾಂತರವಾಗಿ ತನ್ನ ಅಧಿಕಾರ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಏನೇನು ಇಲ್ಲ, ಇವನ ಅಧಿಕಾರ ಇರಲಿಲ್ಲ, ಇನ್ನು ಅವ್ರು ಎಲ್ಲ ಕೊಟ್ಬಿಡ್ತಾನೆ ಕಂಪ್ಲೀಟ್ ಆಗಿ. ಬಿಕಾಸ್ ಸೋತಿದ್ದಾರೆ ಬಕ್ಸರ್ ಕದನದಲ್ಲಿ, ಸೋದಟ್ ಆದ್ರಿಂದ. ನಂತರವಾಗಿ ಇವನು ಎರಡನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಇವನು ಬ್ರಿಟಿಷರಿಗೆ ಯುದ್ಧ ಕೈದಿ ಆಗ್ತಾನೆ. ನೋಡ್ರಿ, ಒಬ್ಬ ದೊಡ್ಡ ಎಂಪರರ್ ಅಂತ ಅನ್ಸ್ಕೊಂಡಿದ್ದ, ಯುದ್ಧಕ್ಕೆ ಹೋಗ ಒಂದು ಕಾಲದಲ್ಲಿ ಮೊಘಲರು ಅಂದ್ರೆ ಯಾರು ಟಚ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಈಗ ಇವು ಬ್ರಿಟಿಷರಿಗೆ ಯುದ್ಧ ಕೈದಿ ಆಗಿದ್ದಾನೆ. ಬ್ರಿಟಿಷರು ಮೊಘಲರ ಮುಂದೆ ಬಂದು ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿನ ಕೊಡಿ, ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕೇಂದ್ರವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿನ ಕೊಡಿ ಅಂತೇಳಿ ಭಿಕ್ಷೆ ಬೇಡಕ್ ಬಂದಿದ್ರು. ಈಗ ಅವರನ್ನೇ ಜೈಲಿಗೆ ಹಾಕುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಅದ್ರ ಬಗ್ಗೆ ಹೆಂಗ್ ಬೆಳೆದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮ್ಗೆ. ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಲೈಂಡಿಂಗ್ ಆಫ್ ಮುಘಲ್ ಎಂಪರರ್ ಶಾ ಆಲಂ ಸೆಕೆಂಡ್ ಇನ್ 1780? 1780ರಲ್ಲಿ ಇವರನ್ನ ಬ್ಲೈಂಡ್ ಕೂಡ ಮಾಡಲಾಯಿತು. ಬ್ಲೈಂಡ್ ಮಾಡಲಾಯಿತು. ಯಾರಪ್ಪ ಅಂದ್ರೆ ಗುಲಾಮ್ ಕಾದಿರ್ ರುಹೇಲಾ ಅಂತ ಹೇಳಿ ಇವನು ಶಾ ಆಲಂ ಎರಡ ರಾಜನನ್ನ ಅವನನ್ನ ಬ್ಲೈಂಡ್ ಕೂಡ ಮಾಡ್ಬಿಟ್ಟ, ಕಣ್ಣನ್ನ ಬ್ಲೈಂಡ್ ಮಾಡ್ದ ಅಂತೇಳಿ. ನೋಡಿ ಯಾವ ಮಟ್ಟಕ್ಕೆ ಚಿತ್ರಹಿಂಸೆ ಕೂಡ ಆಗಿದೆ. ಇನ್ನೊಂದು ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಲೇಟರ್ ಮುಘಲ್ ರೂಲರ್ಸ್ ವರ್ ಡಿಫಿಟೆಡ್ ಬೈ ಬ್ರಿಟಿಷರ್ಸ್ ಇನ್ ದ ಬ್ಯಾಟಲ್ ಆಫ್ ಬಕ್ಸಾರ್? ಈ ಕೆಳಗಿನ ಯಾವ ಮುಘಲ್ ರಾಜ ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಬ್ರಿಟಿಷರಿಂದ ಸೋಲ್ಪಟ್ಟಿದ್ದಾನೆ ಅಂತ ಕೇಳಿದಾಗ ಇವನೇ ಎರಡನೇ ಶಾ ಆಲಂ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಬರುವಂತಹ ರಾಜ ಎರಡನೇ ಅಕ್ಬರ್. ಇವ್ರನ್ನ ರಾಜ ನಾವು ಹೇಳ್ಕೊಳ್ಳಿಕ್ಕೆ ಇವ್ರನ್ನ ಎಂಪರರ್ ಅಂತ ಕರಿತೀವಷ್ಟೇ, ಮಾತಿಗಷ್ಟೇ. ಆದ್ರೆ ಎರಡನೇ ಅಕ್ಬರು ಕಂಪ್ಲೀಟ್ ಆಗಿ ಪೆನ್ಷನ್ ದುಡ್ಡಲ್ಲಿ ಬದುಕಿದವನು. ರಾಜ ಅನ್ನೋದಕ್ಕಿಂತ, ಕಿಂಗ್ ಅನ್ನೋದಕ್ಕಿಂತ ಹೇಳ್ಕೊಳ್ಳೋದಷ್ಟೇ ಎಂಪರರು, ಆದ್ರೆ ಪೆನ್ಷನ್ ತೆಗೆದುಕೊಂಡು ಬದುಕಿದಂತಹ ಒಬ್ಬ ರಾಜ ಎರಡನೇ ಅಕ್ಬರ್. ಪೆನ್ಷನ್ ದುಡ್ಡು ಬರಲಿಲ್ಲ ಅಂದಿದ್ದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಲಂಡನ್ಗೆ ಕಳಿಸ್ಬಿಟ್ಟು ಅವನ ಪೆನ್ಷನ್ ಕೇಸನ್ನ ಸಮರ್ಥಿಸಿಕೊಳ್ಳಲಿಕ್ಕೆ, ಪಿಂಚಣಿ ಪ್ರಕರಣ ಸಮರ್ಥಿಸಿಕೊಳ್ಳಲಿಕ್ಕೆ ಲಂಡನ್ಗೆ ನಿಯೋಜನೆ ಮಾಡ್ತಾನೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನ. ನೋಡ್ರಿ, ಪೆನ್ಷನ್ ದುಡ್ಡು ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಇತ್ತು ಜೀವನ ಬದುಕಲಿಕ್ಕೆ, ಹೇಳ್ಕೊಳಕಷ್ಟೇ ರಾಜರು, ಆದರೆ ಪೆನ್ಷನ್ ದುಡ್ಡಿಂದ ಬದುಕ್ತಾ ಇದ್ದ ಅಕ್ಬರ್ ಎರಡು ಆ ಮಟ್ಟಕ್ಕೆ ಬ್ರಿಟಿಷರು ಇವರನ್ನು ತಲುಪಿಸ್ಬಿಟ್ಟಿದ್ರು. ಪೆನ್ಷನ್ ಕರೆಕ್ಟಾಗಿ ಬರ್ದಂಗ್ ಮಾಡ್ಬಿಟ್ಟಿದ್ರು ಇವ್ರಿಗೆ. ಒಬ್ಬ ರಾಜರಿಗಿಂತ ಪರಿಸ್ಥಿತಿ, ಇಡೀ ಭಾರತವನ್ನೇ, ಅಖಂಡ ಭಾರತವನ್ನು ಆಳಿದಂತ ಒಬ್ಬ ರಾಜರಿಗೆ ಇಂಥ ಪರಿಸ್ಥಿತಿ ಬಂತು. ಎರಡನೇ ಅಕ್ಬರು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವ ಟೈಟಲ್ ಅನ್ನ ಕೊಟ್ಟಿದ್ದು ಇವರೇ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಮೋಹನ್ ರಾಯ್ ಅವರಿಗೆ ರಾಜ ಎನ್ನುವ ಟೈಟಲ್ ಅನ್ನ ಕೊಡ್ತವ್ರು ಯಾರಪ್ಪ ಅಂದ್ರೆ ಎರಡನೇ ಅಕ್ಬರ್. ಎರಡನೇ ಅಕ್ಬರು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಲಂಡನ್ಗೆ, ಇವನ ಪೆನ್ಷನ್ ಕೇಸ್ ಏನಿತ್ತು, ಇವನ ಪ್ರಿವಿ ಕೌನ್ಸಿಲ್ ನಲ್ಲಿ ಪಿಂಚಣಿ ಪ್ರಕರಣವನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಲಂಡನ್ಗೆ ಮೋಹನ್ ರಾಯ್ ಅವರನ್ನ ನಿಯೋಜಿಸ್ತಾರೆ. ಮೋಹನ್ ರಾಯ್ ಮತ್ತು ಎರಡನೇ ಅಕ್ಬರ್ ಅವರ ಸಂಬಂಧ ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ವಿಶ್ವಾಸದ ಸಂಬಂಧ ಒಳ್ಳೆ ಚೆನ್ನಾಗಿತ್ತು. ಅದಕ್ಕೇನೆ ನಂಬಿಕಸ್ಥನನ್ನಾಗಿ ಪಿಂಚಣಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಲಂಡನ್ಗೆ ಕಳಿಸ್ಕೊಡ್ತಾರೆ. ಅದು ಆ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೊಂಡ್ ಬರಪ್ಪ ಅಂತೇಳಿ. ಇವನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿದ, ನೋಡ್ಕೊಂಬೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮುಘಲ್ ಎಂಪರರ್ಸ್ ಸೆಂಟ್ ರಾಜಾರಾಮ್ ಮೋಹನ್ ರಾಯ್ ಆಸ್ ಅನ್ ಅಂಬಾಸಿಡರ್ ಟು ಲಂಡನ್? ಲಂಡನ್ಗೆ ಅಂಬಾಸಿಡರ್ ಆಗಿ ಕಳಿಸಿದ್ ಯಾರನ್ನ ಅಂತ ಕೇಳಿದಾಗ, ಯಾರು ಕಳಿಸಿದ್ದು ರಾಜಾರಾಮ್ ಮೋಹನ್ ರಾಯ್ ಅಂತ ಕೇಳಿದಾಗ ಅಕ್ಬರ್ ಶಾ ಸೆಕೆಂಡ್. ಆಕ್ಚುಲಿ ಅಂಬಾಸಿಡರ್ ಅನ್ನೋಕ್ಕಿಂತ ಅವನು ಹೋಗಿದ್ದು ಪೆನ್ಷನ್ ಕೇಸನ್ನ ಸಾಲ್ವ್ ಮಾಡ್ಕೊಂಡ್ ಬರ್ಲಿಕ್ಕೆ. ಬಟ್ ಇದನ್ನ ನಿಮಗೆ ಜಸ್ಟ್ ತಿಳ್ಕೊಂಡಿದೆ ಅಷ್ಟೆ. ಇನ್ನೊಂದು ಪ್ರಶ್ನೆ, ರಾಮ್ ಮೋಹನ್ ರಾಯ್ ವಾಸ್ ಗಿವನ್ ದ ಟೈಟಲ್ ಡ್ಯಾಶ್ ಬೈ ಅಕ್ಬರ್ ಶಾ ಸೆಕೆಂಡ್. ಈ ಕೆಳಗಿನ ಯಾವ ಟೈಟಲ್ ಅನ್ನ ರಾಮ್ ಮೋಹನ್ ರಾಯ್ಗೆ ಅಕ್ಬರ್ ಸೆಕೆಂಡ್ ಟೈಟಲ್ ನ ಕೊಟ್ಟ ಅಂತ ಕೇಳಿದಾಗ ರಾಜ ಅಂತೇಳಿ, ಸರ್ದಾರ್ ಅಲ್ಲ ಮತ್ತೆ ರಾಜ, ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅಂತ ಕರೀತೀವಿ ನಾವು. ರಾಜಾರಾಮ್ ಮೋಹನ್ ರಾಯ್.
ಇನ್ನೊಂದು ಪ್ರಶ್ನೆ, ವಿಚ್ ಮುಘಲ್ ಎಂಪರರ್ ಸ್ಟಾರ್ಟೆಡ್ ದ ಹಿಂದೂ ಮುಸ್ಲಿಂ ಯೂನಿಟಿ ಫೆಸ್ಟಿವಲ್ ಪೂಲ್ ವಲೌನ್ ಕಿ ಸೈರ್ ಅಂತೇಳಿ. ನೋಡಿ, ಎರಡನೇ ಅಕ್ಬರು ಆಕ್ಚುಲಿ ಪೆನ್ಷನ್ ದುಡ್ಡಲ್ಲಿ ಬದುಕ್ತಿರುವಂತವನು, ಬಟ್ ಆದ್ರೂ ಕೂಡ ಇವನು ಸ್ವಲ್ಪ ಹಿಂದೂ ಮುಸ್ಲಿಂ ಯೂನಿಟಿಗೆ ಜಾಸ್ತಿ ಒತ್ತನ್ನ ಕೊಡ್ತಾನೆ. ಹಿಂದೂ ಮುಸ್ಲಿಂ ಯೂನಿಟಿಗೆ ಒತ್ತನ್ನ ಕೊಟ್ಬಿಟ್ಟು ಪೂಲ್ ವಲೌನ್ ಕಿ ಸೈರ್ ಅನ್ನುವಂಥ ಒಂದು ಫೆಸ್ಟಿವಲ್ ಅನ್ನು ಕೂಡ ಅವನು ಆಯೋಜನೆ ಮಾಡ್ತಾನೆ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳ್ಬೋದು, ಅಕ್ಬರ್ ಶಾ ಸೆಕೆಂಡ್ ಅಂತೇಳಿ ಯಾರು ಆಯೋಜನೆ ಮಾಡಿದ್ದು ಇದನ್ನ ಅಂತೇಳಿ, ಸ್ಟಾರ್ಟ್ ಮಾಡಿದ್ದು ಅಂತ ಕೂಡ ಕೇಳ್ಬೋದು. ಇವನ್ ಕಾಲದಲ್ಲಿ ಮೊಘಲರನ್ನೋದಕ್ಕೆ ಹೇಳ್ಕೊಳಕ್ಕೆ ಇಲ್ಲ, ಆ ಮಟ್ಟಕ್ಕೆ ಹೋಗೋಯ್ತು. ಅದರಿಂದ ಮೊಘಲರು ಕಾಯಿನ್ ಅನ್ನ ಬಿಡ್ತಾ ಇದ್ರು, ಆ ಕಾಯಿನ್ಸ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಇವನ್ ಕಾಲದಲ್ಲಿ. ಮೊಘಲ್ಸ್ ಕಾಯಿನ್ಸ್ ಅಂತ ಇರ್ತಿತ್ತು, ಮಿಂಟ್ ಮಾಡ್ತಿದ್ದು, ಅದನ್ನು ಕೂಡ ಸ್ಟಾಪ್ ಮಾಡ್ಬಿಟ್ಟು 1835 ಮೊಘಲ್ಸ್ ಕಾಯಿನ್ಸ್ ಅನ್ನ ಡಿಸ್ಕಂಟಿನ್ಯೂಡ್ ಮಾಡಲಾಯಿತು. ಈ ರೀತಿಯಾಗಿ ಮೊಘಲರ ಒಂದು ಚರಿತ್ರೆ ಕೊನೆ ಆಗ್ತಾ ಬಂತು. ನೆಕ್ಸ್ಟ್ ಬಂದಂತವನು ಬಹದ್ದೂರ್ ಶಾ ಜಫರ್ 2. ಹೇಳ್ಕೊಳಕ್ ಮಾತ್ರ ಎಂಪರರು ವಿತೌಟ್ ಎನ್ ಎಂಪೈರ್. ನೋಡ್ರಿ, ಇವಾಸ್ ಎನ್ ಎಂಪರರ್, ಇವನ್ ಚಕ್ರವರ್ತಿ, ಆದರೆ ವಿತೌಟ್ ಎನ್ ಎಂಪೈರ್, ಯಾವುದೇ ಸಾಮ್ರಾಜ್ಯವೇ ಇಲ್ಲ, ಸಾಮ್ರಾಜ್ಯವೇ ಇಲ್ಲದಾಗಿರುವಂತ ಒಬ್ಬ ಚಕ್ರವರ್ತಿ. ಎಕ್ಸಾಮ್ ಕೇಳ್ಬೋದು, ಈ ಕೆಳಗಿನ ಯಾರನ್ನ ಇವಾಸ್ ಎಂಪರರ್ ವಿತೌಟ್ ಎನ್ ಎಂಪೈರ್ ಅಂತ ಕರಿತೀವಿ ಅಂತ ಕೇಳಿದಾಗ ದಟ್ ಈಸ್ ಬಹದ್ದೂರ್ ಶಾ ಜಫರ್ ಸೆಕೆಂಡ್. ಇವಾಸ್ ಲಾಸ್ಟ್ ಮುಘಲ್ ಎಂಪರರು. ಇವ್ರ ಬಗ್ಗೆ ನಾನು ನಿಮ್ಗೆ 1857 ದಂಗೆ ಬಂದಾಗ ಹೇಳ್ತೀನಿ, ಹೆಂಗ್ ಆಯ್ತು, ಏನೇನ್ ಪ್ಲಾನ್ ಆಯ್ತು. ಆಕ್ಚುಲಿ ಇವ್ರನ್ನ ದೇಶದ ಮುಖ್ಯಸ್ಥರನ್ನಾಗಿ ಮಾಡಿದ್ರು 1857 ದಂಗೆಯಲ್ಲಿ. ಆದರೆ ನಂತರವಾಗಿ ಬ್ರಿಟಿಷರು ಇವರನ್ನ ಬರ್ಮಾಗೆ ಗಡಿಪಾರೆ ಮಾಡಿಬಿಟ್ಟು ಅಲ್ಲಿ ಅವನು ಮರಣ ಮಾಡುವಂತ, ತುಂಬಾ ವಯಸ್ಸಾಗಿರುವಂತ ಒಬ್ಬ ಮನುಷ್ಯ. ಆ ಟೈಮಲ್ಲಿ 1857 ದಂಗೆ ಆದಾಗ ತುಂಬಾ ವಯಸ್ಸಾಗಿತ್ತು. ಇವಾಗ ಕೊನೆಯ ಮುಘಲ್ ಎಂಪರರ್ ಇವರು ಬಹದ್ದೂರ್ ಶಾ ಜಫರ್ ಸೆಕೆಂಡು. 1857 ನಾಮಿನೇಟೆಡ್ ಹೆಡ್ ಕೂಡ ಹೌದು ಆ ದಂಗೆಯಲ್ಲಿ. ಇವರು ಕೂಡ ಪೆನ್ಷನ್ ದುಡ್ಡಲ್ಲಿ ಬದುಕ್ತಿದ್ದವನು. ಆ ದುಡ್ಡಲ್ಲೇ ಸ್ವಲ್ಪ ಕೆಲವು ಪೊಯಿಟ್ರಿ ಟೀಚರ್ಸ್ ಗಳನ್ನ ಇದ್ರು, ಮತ್ತೆ ಸ್ಪಿರಿಚುವಲ್ ಗೈಡ್ಗಳನ್ನು ಕೂಡ ಇಟ್ಕೊಂಡಿದ್ರು. ಇಬ್ರಾಹಿಂ ಜುವಾ ಮತ್ತು ಅಸದ್ ಉಲ್ಲಾ ಖಾನ್ ಗಲೀಬ್ ಅಂತೇಳಿ ಇವರು ಪೊಯಿಟ್ರಿ ಟೀಚರ್ಸ್ಗಳು ಬಹದ್ದೂರ್ ಶಾ ಜಫರ್ ಸೆಕೆಂಡ್ಗೆ. ಮತ್ತೆ ಒಬ್ಬ ಸ್ಪಿರಿಚುವಲ್ ಗೈಡ್ ಕೂಡ ಇದ್ರು ಇವರಿಗೆ, ಹಸನ್ ಅಸ್ಕರಿ ಅನ್ನುವಂಥವ್ರು ಸ್ಪಿರಿಚುವಲ್ ಗೈಡ್ ಕೂಡ ಆಗಿದ್ರು ಇವ್ರಿಗೆ. ಈ ರೀತಿಯಾಗಿ ಬಂದಿದ್ದ ಪೆನ್ಷನ್ ದುಡ್ಡಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಆರಾಮಾಗಿ ಕೆಂಪುಕೋಟೆಯಲ್ಲಿ ಇದ್ರು. ನಂತರವಾಗಿ 1857 ದಂಗೆಯಲ್ಲಿ ಯಾವಾಗ ನಾಮಿನೇಟೆಡ್ ಹೆಡ್ ಆಗಿ ಇವರನ್ನ ಮಾಡಲಾಗುತ್ತೆ, ನಂತರವಾಗಿ ಅದೆಲ್ಲ 1857 ದಂಗೆಯನ್ನ ಬ್ರಿಟಿಷರು ಹತ್ತಿಕ್ತಾರೆ. ಅದರ ಮುಖಾಂತರವಾಗಿ ಇವನನ್ನ ಬರ್ಮಾಗೆ ಗಡಿಪಾರು ಮಾಡಲಾಗುತ್ತೆ. ಅಲ್ಲಿ 1862 ಬಹದ್ದೂರ್ ಶಾ ಜಫರ್ ಸೆಕೆಂಡು ಮರಣವನ್ನ ಹೊಂತಾನೆ. ಈ ಮುಖಾಂತರವಾಗಿ ಕೊನೆಯ ರಾಜ್ಯವನ್ನು, ಈ ಮುಖಾಂತರವಾಗಿ ಮೊಘಲ್ ಸಾಮ್ರಾಜ್ಯ ಎಂಡ್ ಆಗುತ್ತೆ. ಮೊಘಲರು ಇಲ್ಲಿ ಎಂಡ್ ಆಗ್ಬಿಡ್ತಾರೆ. ಎಕ್ಸಾಂಪಲ್ ಕೇಳುವ ಪ್ರಶ್ನೆಗಳು ನೋಡ್ರಿ, ಬಹದ್ದೂರ್ ಶಾ ವಾಸ್ ಅಂತ ಕೇಳಿದ್ದಾರೆ ಲಾಸ್ಟ್ ಮುಘಲ್ ರೂಲರ್. ಇನ್ನೊಂದು ಪ್ರಶ್ನೆ, ದ ಲಾಸ್ಟ್ ಮುಘಲ್ ಎಂಪರರ್ ವಾಸ್ ಬಹದ್ದೂರ್ ಶಾ. ಹೌದು. ಇಸ್ ಫಾದರ್ ನೇಮ್ ನೋಡ್ರಿ, ಬಹದ್ದೂರ್ ಶಾನ ಫಾದರ್ ನೇಮ್ ಕೇಳಿದರೆ ಅಕ್ಬರ್ ಶಾ ಸೆಕೆಂಡ್. ಈ ರೀತಿಯಾಗಿ ಆನ್ಸರ್ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮೊಘಲರು ಅಂತಂದ್ರೆ ಅಪ್ ಟು ಔರಂಗಜೇಬನವರೆಗೂ ಮೊಘಲರು ಅಂತಂದ್ರೆ ಯಾರು ಟಚ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಆಫ್ಟರ್ ಔರಂಗಜೇಬ ಮೊಘಲರು ಅಂತಂದ್ರೆ ಒಂಥರ ಬೆಲೆ ಇಲ್ದಂಗೆ ಆಗೋಗ್ಬಿಡ್ತು. ವೀಕ್ ರಾಜರು, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದರಿಂದ ಮುಂದೆ ಬ್ರಿಟಿಷರು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ದಾರಿ ಆಯಿತು ಇವರಿಂದ. ಹಲವಾರು ರಾಜರುಗಳು ಸಣ್ಣ ಸ್ವತಂತ್ರ ಆಗ್ತಾ ಹೋಗ್ಬಿಟ್ಟು ಅದು ಕೂಡ ಭಾರತವನ್ನು ವೀಕ್ ಮಾಡ್ತಾ ಹೋಯ್ತು. ಮೊಘಲರು ಕರೆಕ್ಟಾಗಿ ಫುಲ್ ಸ್ಟ್ರಾಂಗ್ ಆಗಿದ್ದಿದ್ರೆ ಬ್ರಿಟಿಷರಿಗೆ ಭಾರತವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಅಷ್ಟು ಸಾಧ್ಯ ಆಗ್ತಿರ್ಲಿಲ್ಲ, ಅಷ್ಟು ಸುಲಭ ಆಗ್ತಿರ್ಲಿಲ್ಲ. ಭಾರತದ ಒಳಗಡೆನೆ ಹಲವಾರು ಕಿತ್ತಾಟಗಳು, ಅಧಿಕಾರಕ್ಕೋಸ್ಕರ ಕಿತ್ತಾಟಗಳು, ಇದೆಲ್ಲ ಉಪಯೋಗ ಮಾಡಿಕೊಂಡು ಬ್ರಿಟಿಷರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋದ್ರು. ಭಾರತವನ್ನ ಸರಿಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿಬಿಟ್ಟು ಭಾರತವನ್ನ ಕಂಪ್ಲೀಟ್ಲಿ ಲೂಟಿ ಮಾಡಿ ಬಡ ರಾಷ್ಟ್ರವನ್ನಾಗಿ ಮಾಡಿದ್ರು ಅವರು. ಅದಕ್ಕೆ ನಂತರದ ಮೊಘಲರ ಒಂದು ವೀಕ್ನೆಸ್ ಕಾರಣ ಅಂತ ನಾವು ಹೇಳ್ಬೋದಾಗುತ್ತೆ. ಇವ್ರು ಕರೆಕ್ಟಾಗಿ ಇವ್ರು ಫುಲ್ ಸ್ಟ್ರಾಂಗ್ ಆಗಿದ್ರೆ ಇವತ್ತು ಭಾರತ ಸಂಪತ್ತು ಈ ಮಟ್ಟಕ್ಕೆ ಹರಿದು ಹೋಗ್ತಾ ಇರಲಿಲ್ಲ, ನನ್ನ ಅಭಿಪ್ರಾಯ. ಲೇಟರ್ ಮೊಘಲ್ಸ್ ಆಸ್ ಟು ಪ್ಲೇ, ಅದಕ್ಕೆ ಒಂದು ವರ್ಡ್ ಅನ್ನು ಹೇಳ್ಬಿಡ್ತೀನಿ ನಿಮಗೆ. ಲೇಟರ್ ಮೊಘಲ್ಸ್ ಆಸ್ ಟು ಪ್ಲೇ ಗ್ರೇಟ್ ರೋಲ್ ಇನ್ ದ ಮಾಡರ್ನ್ ಹಿಸ್ಟ್ರಿ. ನಂತರದ ಮೊಘಲರು ಆಧುನಿಕ ಭಾರತದ ದೊಡ್ಡ ಪಾತ್ರವನ್ನು ವಹಿಸಬೇಕಾಗಿತ್ತು. ಭಾರತದ ಆಧುನಿಕ ಇತಿಹಾಸದಲ್ಲಿ
ದೊಡ್ಡ ಪಾತ್ರವನ್ನ ನಿಭಾಯಿಸಬೇಕಾಗಿತ್ತು. ಆದರೆ ದೇವರ್ ಅನೇಬಲ್ ಟು ಡೂ ಸೋ, ಇವರಿಗೆ ಅದನ್ನ ಮಾಡಲು ಸಾಧ್ಯವಾಗಲಿಲ್ಲ. ಡ್ಯೂ ಟು ದ ಡಿಸ್ಇಂಟಿಗ್ರೇಷನ್ ಆಫ್ ಮುಘಲ್ ಎಂಪೈರ್, ಮುಘಲ್ ಎಂಪೈರ್ ಕಂಪ್ಲೀಟ್ ಆಗಿ ಒಡೆದು ವಿಭಜನೆ ಆಗ್ತಾ ಹೋಯಿತು ಔರಂಗಜೇಬನ ನಂತರ. ಇದರ ಮುಖಾಂತರವಾಗಿ ಹಲವಾರು ಸ್ವತಂತ್ರ ರಾಜ್ಯಗಳು ಹುಟ್ಟಿಕೊಳ್ತಾ ಹೋಗ್ತವೆ. ಬಂಗಾಳ, ಅವಧ್, ಹೈದರಾಬಾದು, ಭರತ್ಪುರ, ಮರಾಠರು, ಈ ರೀತಿಯಾಗಿ ಹಲವಾರು ಸಣ್ಣ ಸಣ್ಣ ಸ್ವತಂತ್ರ ರಾಜ್ಯಗಳು ಹುಟ್ಕೊಳ್ತಾ ಹೋಗ್ತವೆ. ಭಾರತ ವೀಕ್ ಆಗ್ತಾ ಹೋಗುತ್ತೆ. ಔರಂಗಜೇಬನ ನಂತರದ ಭಾರತ ನೋಡ್ರಿ, ಇಲ್ಲಿ ಸಿಂಧು, ಸಿಕ್ಕರು, ಭರತ್ಪುರ ಜಾಟ್ರು, ಅವಧ್, ಮರಾಠರು, ಬಂಗಾಳ, ಹೈದರಾಬಾದು, ಮೈಸೂರು, ಕರ್ನಾಟಕ, ಟ್ರಾವಂಕೂರು, ಕರ್ನಾಟಕ ದೇಶದಲ್ಲಿ ಇವ್ರನ್ನ ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಭಾರತ ಔರಂಗಜೇಬನ ನಂತರ ಭಾರತ ಕಂಪ್ಲೀಟ್ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಮರಾಠರು ಕೂಡ ಒಂದು ದೊಡ್ಡ ಶಕ್ತಿ ಅಂತ ಕರಿಬಹುದು. ಆಧುನಿಕ ಭಾರತದಲ್ಲಿ ಮರಾಠರು ಒಂದು ದೊಡ್ಡ ಶಕ್ತಿ, ದೊಡ್ಡ ರಾಜಕೀಯ ಬಲ ಕೂಡ ಹೌದು. ಮರಾಠರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಜಸ್ಟ್ ಒಂದು ವರ್ಡ್ ಅನ್ನ ಕೊಟ್ಬಿಟ್ಟು ಏನ್ ಮಾಡ್ತೀನಿ. ಮರಾಠಾಸ್ ವರ್ ಸ್ಟ್ರಾಂಗ್ ಪೊಲಿಟಿಕಲ್ ಫೋರ್ಸ್ ಇನ್ ಮಾಡರ್ನ್ ಇಂಡಿಯಾ. ಮರಾಠರು ಆಧುನಿಕ ಭಾರತದಲ್ಲಿ ಬಲವಾದ ರಾಜಕೀಯ ಶಕ್ತಿಯಾಗಿದ್ರು. ಆದರೆ ಇಲ್ಲಿ ಮೊಘಲರು ಕೂಡ ತುಂಬಾ ವೀಕ್ ಆಗಿದ್ರು. ಇವರೇ ಅಂತ ವೀಕ್ ಅಂತ ಹೇಳ್ತಾ ಇಲ್ಲ ನಾನು, ವೀಕ್ ಅಂತ ಹೇಳ್ತಾ ಇಲ್ಲ. ಇವರು ದೊಡ್ಡ ಶಕ್ತಿ ಆಗಿದ್ರು. ಮನಸ್ಸು ಮಾಡಿದ್ರೆ ಎಲ್ಲ ಭಾರತೀಯರು ಒಂದಾಗಿದ್ರೆ ಈಸಿಯಾಗಿ ಬ್ರಿಟಿಷರನ್ನ ಈಸಿಯಾಗಿ ತಳವರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಆ ಒಂದು ಕೆಲಸ ಇಲ್ಲಿ ಆಗ್ಲಿಲ್ಲ, ಮರಾಠರಿಂದ ಆಗ್ಲಿಲ್ಲ. ಬ್ರಿಟಿಷರನ್ನ ಕಂಪ್ಲೀಟಿ ಭಾರತನ ಹೊರಗೆ ತಳ್ಬೋದಿತ್ತು ಮನಸ್ಪಟ್ಟು, ಎಲ್ಲ ಭಾರತೀಯರು ಒಂದಾಗಿದ್ದಿದ್ರೆ ಅವತ್ತಿನ ಕಾಲದಲ್ಲಿ. ಬಟ್ ಭಾರತೀಯ ರಾಜ್ಯಗಳಲ್ಲೇ ಭಿನ್ನಾಭಿಪ್ರಾಯಗಳಿತ್ತು, ಅದು ಕೂಡ ಆಗ್ಲಿದ್ರಿಂದ. ಬಟ್ ದೇ ಹ್ಯಾಡ್ ನಾಟ್ ಪ್ಲೇಡ್ ಎ ರೋಲ್ ದೋ ದೇ ವರ್ ಡಿಸರ್ವ್ ಟು ಪ್ಲೇ ಇಟ್. ಮರಾಠರಿಗೆ ಅಂತ ಶಕ್ತಿ ಇತ್ತು, ಆದರೆ ಅದನ್ನ ನಿರ್ವಹಿಸಲು ಅರ್ಹರಾಗಿದ್ರು ಕೂಡ ಅವರು ಈ ಪಾತ್ರವನ್ನ ನಿರ್ವಹಿಸಲಿಲ್ಲ. ಮರಾಠರ ಬಗ್ಗೆ ಒಂದು ದೊಡ್ಡ ಗ್ರೇಟೆಸ್ಟ್ ಇತಿಹಾಸ ಇದೆ. ಮರಾಠರ ಬಗ್ಗೆ ಗ್ರೇಟೆಸ್ಟ್ ಇತಿಹಾಸ ಇದೆ. ಅದನ್ನ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಬರ್ತೀನಿ. ದ ಗ್ರೇಟೆಸ್ಟ್ ವ್ಯಕ್ತಿ ಶಿವಾಜಿಯ ಬಗ್ಗೆ ಚರ್ಚೆ ಮಾಡಬೇಕು. ಐ ಆಮ್ ವೆರಿ ಈಗರ್, ತುಂಬಾ ಅವ್ರು ಶಿವಾಜಿಯ ಬಗ್ಗೆ ಹೇಳ್ಬೇಕಂತೇಳಿ ನನಗೆ ಬಹಳ ವೆಯ್ಟ್ ಮಾಡ್ತಾ ಇದ್ದೀನಿ, ಕಾದ್ರಿಂದ ವೆಯ್ಟ್ ಮಾಡ್ತಿದ್ದೀನಿ. ದೊಡ್ಡ ಈ ಮರಾಠರ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ, ಹೇಳಲಿಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಐ ಹೋಪ್ ನೆಕ್ಸ್ಟ್ ಕ್ಲಾಸಲ್ಲಿ ಮರಾಠರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿ ಕಲ್ತಕೊಂಡ. ನೋಡಿ, ನೆಕ್ಸ್ಟ್ ಭರತ್ಪುರ ಜಾಟ್ರ ಬಗ್ಗೆ ಚರ್ಚೆ ಮಾಡಿ ಕಲ್ತಕೋಣ. ಮತ್ತೆ ಹೈದರಾಬಾದು, ಅವಧ್, ಬಂಗಾಳ ಇವ್ರ ಬಗ್ಗೆ ಕೆಲವು ಸಿಂಪಲ್ ಚರ್ಚೆ ಮಾಡಿಕೊಂಡು ಈ ಕೆಲವು ಚಾಪ್ಟರ್ಗಳ ಡೀಟೇಲ್ ಚರ್ಚೆ ಮಾಡಬೇಕು. ಮರಾಠರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿಖ್ಖರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಬೇಕು. ಮೈಸೂರು ಬಗ್ಗೆ ಡೀಟೇಲ್ ಚರ್ಚೆ ಮಾಡಬೇಕು. ಡೀಟೇಲ್ ಚರ್ಚೆ ಮಾಡುವಂಥ ಚಾಪ್ಟರ್ಗಳು ಸಿಖ್ಖರು, ಮರಾಠರು, ಮೈಸೂರು. ಮತ್ತೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕೆಳದಿ ನಾಯಕರು, ಚೌಟ ವಂಶ, ರಾಣಿ ಚೆನ್ನಭೈರಾದೇವಿ, ಚಿತ್ರದುರ್ಗ ನಾಯಕರು, ಯಲಹಂಕದ ನಾಡಪ್ರಭುಗಳು, ಇವ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಬೇಕು. ಬಿಕಾಸ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅವಧ್, ಬಂಗಾಳ, ಹೈದರಾಬಾದು, ಕರ್ನಾಟಕ, ಟ್ರಾವಂಕೂರು, ಸಿಂಧು, ಭರತ್ಪುರ ಜಾಟು, ಇವೆಲ್ಲ ಸಿಂಪಲ್ ಚರ್ಚೆ ಮಾಡ್ಕೊಂಬೋಣ. ಈಗ ಲೇಟರ್ ಮುಗಿದಿದೆ. ನೆಕ್ಸ್ಟ್ ಭರತ್ಪುರ ಚರ್ಚೆ ಮಾಡೋಣ. ಅವಧ್ ಸ್ವಲ್ಪ ಸಿಂಪಲ್ ಚರ್ಚೆ ಮಾಡ್ಕೊಂಬೋಣ, ಎಕ್ಸಾಮ್ಸ್ ಏನ್ ಕೇಳ್ತಾರೆ. ನೆಕ್ಸ್ಟ್ ಬಂಗಾಳ, ಹೈದರಾಬಾದ್ ಬಗ್ಗೆ ಸ್ವಲ್ಪ, ಹೈದರಾಬಾದ್ ಸಂಸ್ಥಾನದ ಬಗ್ಗೆ, ಟ್ರಾವಂಕೂರ್ನ ಬಗ್ಗೆ, ಕರ್ನಾಟಕದ ಬಗ್ಗೆ, ಸಿಂಧ ಬಗ್ಗೆ ಚರ್ಚೆ ಮಾಡ್ಕೊಂಡು ಇನ್ನು ಉಳಿಕೆದು ಸಿಖ್ಖರು, ಮರಾಠರು, ಮೈಸೂರು, ಇನ್ನು ಕರ್ನಾಟಕ ಇತಿಹಾಸದ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಇಲ್ಲಿ ಕ್ಲಾಸ್ ನಿಲ್ಲಿಸ್ತೀನಿ. ಮುಂದಿನ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಔರಂಗಜೇಬನ ನಂತರದ ಭಾರತದಲ್ಲಿ ಯಾರ್ಯಾರು ಸ್ವತಂತ್ರ ರಾಜ್ಯಗಳು ಎಮರ್ಜ್ ಆಗ್ತಾ ಹೋದು ಅವ್ರಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಬರೋಣ ಮುಂದಿನ ತರಗತಿಯಲ್ಲಿ. ಇಲ್ಲಿಗೆ ಇವತ್ತು ನಿಲ್ಲಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗೋಣ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.